ಏ ಯಾವ ಏ ಯಾವ ಯಾಕಪ್ಪ ಬಾ ಇಲ್ಲಿ ಕೊಂಡ್ರ ಬಾ ಒಳಗೆ ಏನ್ ಮಾಡತ್ತದಿ ಒದರ್ರಿ ಒಟ್ಟ ಬರಂಗಿಲ್ಲ. ಹಲೋ ಏನ್ ಮಾಡ್ತೀವ ಒಳಗ ಕೆಲ್ಸ ಬೇಡ ಕೆಲ್ಸ ಮಾಡಾಕತ್ತೀನಿ. ಅಲ್ಲೇವ ನಿನಗ್ ಕೆಲ್ಸ ಹಚ್ಚಿ ಆಕೇನ್ ಮಾಡಾಕತ್ತಾಳ ಅಂತದ. ಅಲ್ಲೋ ಯಪ್ಪ ಹರ್ಯಾಗ ಎದ್ದ ಒಂದ್ ತಾಸ ಪೂಜೆ ಮಾಡೋದ್ ಇರ್ತೈತಿ. ಸಣ್ಣ ಪುಟ್ಟ ಕೆಲ್ಸ ಇರ್ತಾವ ಅಂತ ದೊಡ್ಡ ಕೆಲ್ಸ ನಾ ಏನ್ ಮಾಡ್ತಾನೆ ಹೇಳು. ಅಲ್ಲ ಬರೇ ಪೂಜಿ ಪುನಸ್ಕಾರ ಇದ್ನ ಮಾಡ್ತಿರೋ ಅಂದಿಟ್ಟು ಬೆಳಗ್ಗೆ ಹರ್ಯಾಗ ಎದ್ದ ನಮ್ಗ ನಾಷ್ಟಕ್ಕದು ಹಾಟಿಗೆ ಹಾಕೋದು ತಲ್ಯಾಗ ಐತಿವಲ್ಲ ನಿಮ್ಗ. ಅದನ್ನೇ ರೆಡಿ ಮಾಡಾಕ್ತೀನಿ ನಾನು. ನೀ ಎದಕ್ ಮಾಡ್ತಿ ಆಕೇನ್ ಮಾಡ್ತಿರ್ತಾಳ ಅಂತದ. ಪೂಜೆ ಮಾಡಾಕ್ತೇವ್ ದೇವ್ರದ್. ನೋಡ್ವಾ ಬರೇ ಪೂಜೆ ಮಾಡ್ಕೊತ ಕೂತ್ರ ಏನು ಬರಂಗಿಲ್ಲ. ಹೊರಗ ದುಡ್ಯಾಕ ಹೋಗೋರಿಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕಿರ 4 ದುಡ್ಡ ದುರ್ಕೊಂಡ್ ತಂದ್ ಮನಿ ಕೊಡ್ತಾರ. ಪೂಜೆ ಮಾರಿ ಏನ್ ಸಿಗತ್ ನಿಮ್ಗ? ಅಲ್ಲೋ ತಮ್ಮ ಹಂಗಂದ್ರ ಹೆಂಗ ದೇವ್ರ ದಿನ್ರ ಎಲ್ಲಾ ಬೇಕ. ಎಲ್ಲಾ ಇದ್ದಿಂದ ಈ ಜೀವನ ದೇವ್ರ ಇದ್ದಾಗ ಜೀವನ ನಮ್ದ. ಹಂಗೆಲ್ಲಾ ಮಾತಾಡಬಾರ್ದು. ನಿನ್ಗೇನ ಊಟ ಬೇಕಿಲ್ಲ ಹೊಟ್ಟೆ ತುಂಬ ನಾಷ್ಟಾ ಮಾಡಿ ಹೊರಗ್ ಹೋಗೇತ ಅದಕ್ಕೆ ಹಂಗತ್ತಿ. ಆಕಿಗೇನ 4 ಕೈ ಅದಾವನ ಎಲ್ಲಾ ಮಾಡ್ತಾಳ ಆಕಿನ. ಆಕಿ ಕೈ ಹುಡ್ರ ಒಂದಿಟ್ಟು ಅಕ್ಕನ್ನ ಹಿಂಗ ಅವ ಹಾಕೋಕೆ ನೆಟ್ ಇದನ್ ಮಾಡ್ತಾಳ ನೋಡ್ ತಗೋ. ಹಾ ಈಗ ಬಂದಾಳ ಅಳಗ್ಯಾಡ್ಕೋತ ಹಿಂಗ ಮಾಡ್ಲೇ ಬೇಡ ಅಂತೇಳಿ. ಏನ್ ಬಿಡಪ್ಪ ಯಾವಾಗೆ ನಾವ್ ಬೈದ ಇರ್ತತ್ಲೆ. ನೀ ಹಿಂಗ ಮಾಡಿ ಹಾಕಿ ಏರಿಸ್ಕೊಂಡ್ರ ಸಾಧಿನಿ ಮತ್ತೇನ ನಾನು ಬೈಲೆ ಹೆಂಗಪ್ಪ. ಇಬ್ರು ಜೋರಾಗಿರಲ್ಲ ನಾನು ಒಬ್ಬನ ಮಾಡ್ಯಾರಿಲ್ಲಿ ಇರ್ಲಿ ನರಿಸಾಳಿಕ್ ಸಣ್ಣಂಗೆ ತಂಗಿ. ಅವ್ರಿಗೆ ಹಸು ಆಗಿರ್ಬೇಕ್ರಿ ಅದಕ್ಕೆ ಹಂಗ ಮಾಡಾತಾರ. ಹಸು ಏನಾಕತಿ ಹಾಗೆ ಕೊತ್ತಾನ ಈಗ ಹರ್ಯಾನ ಒಂದ್ ನಾಷ್ಟ ಇಲ್ಲ ಚಾ ಇಲ್ಲ ನಿಂದ ಬರೇ ಪೂಜೆ ಮಾಡ್ಕೊತಿ 20 ತಾಸ. ಅಲ್ಲಿ ಸೂರ್ಯಾಗ ಒಂದ್ಸಲ ನಮಸ್ಕಾರ ಮಾಡ್ತಿ ಒಳಗೊಂದ್ಸಲ ನಮಸ್ಕಾರ ಮಾಡ್ತಿ 20 ಸಲ ಗಂಟೆ ಏರಿಸ್ತಿ ಗೊತ್ತಾಗಿಲ್ಲ. ಸಮಾಧಾನ ಈಗ ನಾಷ್ಟ ಮಾಡಿರ್ತೈತಿ ಚಾ ಕುಡ್ತೇವ ನಾಷ್ಟ ಮಾಡ್ತೇವ. ನೀವ್ ಏನ್ ಹಾಕಿ ಮಾಡೋರಕ್ಕ ನೆಸಿಗೆ 5 ರೂಪಾಯಿ ನನಗ್ ಮೊದಲು ಒಂದ್ಸರಿ ಹಾಲು ಬೇಕು 8 ಅಂದ್ರೆ ನಾಷ್ಟ ಬೇಕು ನನಗ. ಆಯ್ತಾಯ್ತ ಮಾಡ್ಕೊಂಡ್ ಬಂದಿಲ್ಲ ಬರೀ ಪೂಜೆ ಮಾಡಕ್ ತಂದೇನಿಕನ ಎಮ್ಮಿ ಹಿಂಡಿ ನಾನ ಕಾಸು ಇಡ್ತನ್. ನೀ ಸಣ್ಣಾಗಿರ್ತಾಗೆಲ್ಲ ಮಾಡಿದೇವ್ ನೀನು ಹೇಳಕ್ ಬರೋಣ. ನೀನು ಬರೀ ಪೂಜೆ ಪುನಸ್ಕಾರ ಕೂತದಕ್ಕೆ ಜೋರ. ಆಯ್ತು ತಗೋರಪ್ಪ ನಾ ಮಾಡ್ತೇನೆ ಅಂತ ಹೇಳಿ ಯವ್ವ ಚಾ ಕುಡ್ದೇನಿ ರೀ ಬರ್ರಿ ನಾಷ್ಟ ರೆಡಿ ಐತಿ ತಿಂದು ಹೋಗಕತ್ರಿ. ಅದಲ್ಲ ಮಗಾತ ಆದ್ಮೇಲೆ ಅವಾಗ ಬಾಣ ಹಿಡಿಯವ್ರ ನೀವು. ಅತ್ತಿರಿ ಕರ್ಕೊಂಬರ್ರಿ. ಆಯ್ತು ನೋಡಿವಾ ಬರ್ತೇನೆ ನಡಿ. ಹಿಂಗ ನಟ್ ಹಾಕಿ ಉಬ್ಬಸು ಇನ್ನಟ್ ಉಬ್ಬ ಕೂತ್ ಬರ್ತಾಳ. ಇರ್ಲಿ ಬಿಡತಮ್ಮ ಅದು ಹುಡುಗಿನ ಸಾಂದೈತಿ. ನೀ ಏನಂದ್ರು ಎಲ್ಲಾ ಅನಸ್ಕೊತಾಳತ್ತ ಹಂಗ ಸುಮ್ಮಿರ್ತತಿ. ಅಲ್ಲ ಹಂಗೆಲ್ಲಾ ಅಣುದನ ನಾವು ಸಂಭಾಳಿಸ್ಕೊಂಡ್ ಹೋಗ್ಬೇಕೇನ. ಹಂಗ ಸಣ್ಣ ಬಿಟ್ರ ತಿಳಿ ಮೇಲೆ ಕೂತ ಹಸಿ ಮೆಸಿಗೆ ಖಾರ ಇರ್ತಾಳ ಸಣ್ಣಂಗೆ. ತಮ್ಮ ಈಗಿನ ಹೆಣ್ಮಕ್ಳು ಯಾರು ನೀ ತಗ್ಗಿ ಬಗ್ಗೆ ನಡಿತಾರ ಹೇಳಿ ನೋಡುನು. ಈಗ ನಮ್ ಹುಡುಗಿ ಬಾಳ್ ಚಲೋ ಐತಿ. ಅದನ್ನ ನೋಡ್ಕೊಂಡ್ರೆ ಮಾತಾಡೋದ್ ಕಲ್ಕೋ. ಯವ್ವಾ ಸಾರ್ಲೆ ಬಿಟ್ರೆ ಈಕನು ಜಿಗದಾಡ್ತಾಳ. ಸೋಮನ ಆಕಿನ ಬಿಗಿ ಇರ್ದೈತೆ ಸೋಮ್ ಡಗ್ಗಾಳಕ್ಕೆ ಇಲ್ಲಕ್ಕೆ ನೋಡ್ಲಿ ಗಾಳಿ ಪಡಗತ್ತೆ ಆಕಾಶ ಮೇಲೆ ಹೋಗಿ ಕೇಳಕ್ಕೆ. ಆಯ್ತಾಯ್ತ ನಡಿ ಪಾಠ ಹಚ್ಚತನ ಬದ್ರಾಕತಿ ಊಟ ಮಾಡಾಕತ್ತ ನಡಿ. ಕೆಳಕ್ ಹೋಗ್ತದ ನಾನ್ ನೋಡಿ ನಾನ ಎಟ್ ಹೇಳ ಕೇಳಂಗಿಲ್ಲ. ರುಕಿ ಏ ರುಕಿ ರುಕಿ ರೀ ಎಲ್ಲಿ ಹೋಗಿದಿ? ಅದಕ್ಕ ಬೇಯ್ತಿದ್ ನೋಡಿ ನನಗ್ ಬ್ಯಾಟ್ಲೆಸ್ ತೊಗೊಂಬ ಅಂತೇಳಿ. ಅದೇ ತಂದ್ ಕೊಡಾತಿದ್ದೀರಿ ನಿಮಗ ತಗೋರಿ. 20 ತಾಸು ಗುಳ್ಗುಳು ಮಾಡ್ಕೋತ ನನ್ನ ಇಲ್ಲೇ ರೆಡಿ ಹೋಗ. ರೀ ಏನ ನಿಮ್ಗೇನೋ ಕೇಳ್ಬೇಕಾಗಿತ್ರಿ. ಏನ್ ಕೇಳ ಪಾಟ್ನ. ಏನಿಲ್ಲ ಊರಿಂದ ನಮ್ ಗೆಳತರೆಲ್ಲ ಬಂದಾರಂತ ಅದಕ್ಕ ಹೊರಗೋಗುನು ಬಾ ಅನ್ನತಿದ್ರಿ. ಹೊರ ಹೋಗುಣ ಬಾ ಹಾಕ್ತಿರು ಎಲ್ಲಿ ಎಲ್ಲಿ ಇಲ್ರಿ ಅದೇ ದೇವ್ರ ಗುಡಿಗೆ ಹೋಗುನು ಬಾ ಅನ್ನತಿದ್ರು. ಎಲ್ಲಾರು ಬಂದಾರಲ್ಲ ಊರಿಂದ ಅದಕ್ಕೆ ಗೆಳತಾರೆಲ್ಲ ಹೋಗ್ ಬರನು ಬಾ ಅನ್ನತಿದ್ರು. ಹೋಗ್ ಬರ್ರಿ ಅಂದ್ರ ನಿನಗೂ ಹೊರ ಹೋಗಿ ತಿರ್ಗಾಡಿ ಬರೋ ಚಟ ಐತೆ ಅಂದಂಗ ಆತ. ಇಲ್ರಿ ಅವ್ರು ಬಾ ಅನ್ನತಿದ್ರು ಅದಕ್ಕೆ ನಿಮ್ಗೊಂದ್ ಮಾತ್ ಕೇಳುನಂತ ಅಷ್ಟೇ. ನೀವ್ ಬ್ಯಾಡ್ ಅಂದ್ರೆ ನಾ ಹೋಗುದಿಲ್ರಿ. ಏ ಅವ್ರ ದುನಿಯಾ ಹೇಳ್ತಾರ ಹಂಗಂತೇಳಿ ಹೋಗೇ ಬಿಡುದಲ್ಲ. ಸೋಮನ ಆಯ್ ಕುಣಿತೆಯಲ್ಲಿ ಬಿಡುದಿಲ್ಲ. ಆಕೆ ಗೆಳತಿ ಬಂದ್ಲು ಅವ್ರ ಬಂದ್ಲು ಅವ್ರ ಆಯ್ ಬಂದತ್ತೇಳಿ ಒಂದ ಹೊರ ಹೋಗು ಯಾವ ಮಾಡಿದಿ ನಿನ್ನ ಸಣ್ಣಂಗ್ ಹಿಚ್ಗೆ ಬರ್ತಾನೆ ನಿನ್ನ. ಆಯ್ತು ತಗೋರಿ ನೀವ್ ಬ್ಯಾಡ್ ಅಂದ್ರೆ ನಾ ಹೋಗುದಿಲ್ರಿ. ಅಟ್ಟ ಮತ್ತೆ ಇದೇ ಮಂದಿ ಹೇಳತ್ತಿದೆ ರೀ ನಾ ಅವ್ರ ಗೆಳತಿಯರ್ ನೋಡ್ರಿ ನಾ ಇರ್ತೀನ್ರಿ ಗೊತ್ತಲ್ಲ ಕಸ ಹೇಳತ್ತೆ. ಇದೇನ್ ಮತ್ ನಾಟಕ ಮಾಡ್ತೇನೆ ಬಂದ ರೀ. ಆಯ್ತು ಅವ್ರ ಜೋಡಿ ಅಂತೂ ಹೋಗುದಿಲ್ಲ ನಾವಿಬ್ರು ಹೋಗ್ ಬರೋಣ್ರಿ. ಏನು ನಿನ್ ಜೊತೆ ನಾ ದೇವ್ರಿಗೆ ಬರ್ಬೇಕು. ನಿನ್ ಜೊತೆ ಬರಾಕ ನನಗೆ ಮೊದಲ ಟೈಮ್ ಇಲ್ಲ. ಅದ್ರಾಗ ಕರೆ ಹೇಳ್ಬೇಕಾದ್ರೆ ನನಗೆ ಮೊದಲ ಆಸಕ್ತಿನೇ ಇಲ್ಲ. ಅಲ್ಲ ಹೋಗಾವ ರಾಮ್ ಬೇಕಿದ್ ಏನ್ರಿ ಕಿಂತಿ ಇರತ್ತತ್ಲ. ಹಲೋ ಏನದ ಯಾಕೆ ಭಯ ಮಾಡಾಕ್ತಿದೆ? ಇಲ್ಲ ಏನೋ ಅವ್ರ ಜೈತಾರ ಬಂದಾರತ್ತ ಅವ್ರ ಜೋಡಿ ಈಕಿ ಅಲ್ಲಿ ದೇವ್ರ ಊರ್ ಹೋಗೋಣ ಅಂತ ಹೇಳಾಕತ್ತಾಳ. ನಾ ಬ್ಯಾಡ ನೀ
ಹೋಗ್ಲಿ ಬಿಡ್ಲ, ಗೆಳತಾರ ಜೋಡಿಲ್ಲ, ಗೆಳತಾರ ಜೋಡಿ ಹೋಗ್ಬಿಡ್ಲ. ನೀ ಯಾಕೆ ಆಕಿಗೆ ಬಾಯ್ ಮಾಡಾಕತ್ತಿ? ನಿನ್ನೆ ಮಾತಾಕಿ ಹೇಳಿದಂಗ ಕೇಳ್ತಿಲ್ಲ ನೀನು. ನೋಡು ನಮ್ಮ ಮನ್ಯಾನ ಹೆಣ್ಮಕ್ಳ ವರ್ಷ ದಾಟಿ ಹೊರಗೆ ಕಳ್ಸಂಗಿಲ್ಲ. ಅಲ್ತಮ್ಮ, ಅವ್ರು ಮಾಜಿ ಕಾಲದವ್ರ ಅಲ್ಲ, ಈಗಿನ ಕಾಲದವ್ರ ಅದಾರ. ದೇವ್ರ ದಿಂಡ್ರ ಅಂತ ಹೋಗ್ಬಿಡ. ಮತ್ತೆ ಎಲ್ಲಾರ ಹೋಗೋಣ ಅಂತಾಳ. ಗೆಳತಾರ ಜೋಡಿ ಹೋಗುದ್ ಬ್ಯಾಡಿಲ್ಲ, ನೀನ ಹೋಗ್ ಕರ್ಕೊಂಡ್ ಹೋಗ್ ಜೋಡಾಗಿ. ಯಾರ ನಾನ? ನಾನು ಮೊದಲ ಟೈಮ್ ಇಲ್ಲ ಆಕಿನೇನು ಕರ್ಕೊಂಡ್ ತಿರ್ಗಾಡ್ಲಿ ಇಲ್ಲಿ. ಮತ್ತೆ ಗೆಳತಾರ ಜೋಡಿ ಹೋಗೋಣ ಅಂತಾಳ, ಹೋಗ್ಬಿಡ. ಈಗ ನಾ ಏನ್ ಹೇಳತ್ತೇನೆ, ನಾ ಹೇಳ್ದಾಗ ಕೇಳೋದಕ್ಕೆ ಆಕಿನ ಒಟ್ಟು ಎಲ್ಲಿ ಹೊರಗೆ ಬಿಡಂಗಿಲ್ಲ. ಮುಂದ ನಾನು ಕರ್ಕೊಂಡು ಹೋಗಂಗಿಲ್ಲ, ಇಲ್ಲೇ ಇರೋದಕ್ಕೆ. ಅತ್ತಿರಿ ಹೋಲ್ ಬಿಡ್ರಿ, ಅವ್ರಿಗೆ ಮನಸ್ಸಿಲ್ಲ, ನನ್ ಕಳ್ಸಾಕು ಮನಸ್ಸಿಲ್ಲ, ನನ್ ಕರ್ಕೊಂಡು ಹೋಗಾಕು ಮನಸ್ಸಿಲ್ಲ. ಆಯ್ತು ತಗೋರಿ ರೀ, ನೀವು ಹೊರಗೆ ಹೊಂಟ್ರಲ್ಲ ಹೋಗ್ಬರ್ರಿ. ಹಾ ಇದಾವ ಹೆಂಗಿರ್ಬೇಕ ಕರೆಕ್ಟ್ ಹೇಳಕ್ಕಿಗೆ ಬರ್ತಾನ. ಆಯ್ತಡಿಯಪ್ಪ, ಹೋಲ್ ಬಿಡ, ಸಿಟ್ಟು ಮಾಡ್ಕೋಬೇಡ. ನೋಡು ಅವ ಹೊರಗೆ ಹೋಗ್ಯಾನ, ನೀ ದೇವ್ರಿಗೆ ಹೋಗ್ಬೇಕನ. ಅತ್ತಿರಿ ಏನೂ ಇಲ್ರಿ, ಪಾಪ ಅವ್ರು ಹೊರಗೆ ಹೋಗಾಕ ರೆಡಿ ಆಗಿದ್ರು. ನಾ ಏನೇನೋ ಮಾತಾಡಿ ಅವರು ಬೇಸರ ಮಾಡ್ಕೊಂಡು ಹೋದ್ರು ಅಂತ ಹೇಳಿ ಯಾಕೋ ನನಗೆ ಬೇಸರ ಆಗತೈತಿ. ಹೋಲ್ ಬಿಡ, ನೀ ಯಾಕೆ ಬೇಸರ ಮಾಡ್ಕೋತಿ? ಹಾ ಈಗ ದೇವ್ರಿಗೆ ಹೋಗ್ಬೇಕು ಬೇಡವ? ಇಲ್ರಿ ಅತ್ತಿರಿ, ನನ್ನ ಗಂಡಗ ನಾ ಹೋಗೋದು ಇಷ್ಟ ಇಲ್ಲ ಅಂದ್ರೆ ನಾ ಹೆಂಗೆ ಹೋಲ್ರಿ? ಬ್ಯಾಡ ಬಿಡ್ರಿ. ನನ್ನ ಮುದ್ದಿನ ಸಸಿ ಗಂಡನ ಮನಸ್ಸು ಅರ್ಥ ಮಾಡ್ಕೋತಾರ. ನೋಡ್ತೀವಿ ನಿನ್ನಂಥ ಸಸಿ ಸಿಕ್ಕಿದ್ದು ನನಗೆ ಪುಣ್ಯವ, ಪುಣ್ಯ. ಈಗಿನ ಹೆಣ್ಮಕ್ಳು ಹಿಂಗೇಲಿರ್ತಾರವ, ಗಂಡನ ಆಗ ತಲೆ ತುಂಬಿಸಿ ಅವನು ಕರ್ಕೊಂಡು ಬೇರೆ ಮನೆ ಮಾಡ್ತಾರ. ಹಾಗೆಲ್ಲ ನಾನು ಮುದ್ದು ಸಸಿ ಮಾಡಂಗಿಲ್ಲ, ಹೌದಲ್ಲ? ಅತ್ತಿನ ಪ್ರಪಂಚ, ಗಂಡನ ಎಲ್ಲ ಹಾಕಿದೆ, ಎಲ್ಲ ಸರ್ವಸ್ವಾರ್ಥ ಈ ಮನ್ಯಾಗ ಬಾಳೆ ಮಾಡಾಕಿತ್ತ. ನಿನ್ನಂಗೆ ಇರ್ಲ್ವ, 100 ಕಾಲ ಸುಖವಾಗಿ ಬಾಳ. ಇಲ್ರಿ ಅತ್ತಿರಿ, ನಮ್ಮ ಅವ್ವ ಅಪ್ಪ ಹೇಳ್ಯಾರಿ ಗಂಡನೇ ದೇವ್ರ ಅಂತ ಹೇಳಿ. ಅವ್ರನ್ನೂ ಖುಷಿಯಾಗಿ ಇಟ್ಕೊಂಡ್ರ ನಾವೆಲ್ಲರೂ ಖುಷಿಯಾಗಿರ್ತೀವಿ ಅನ್ನೋದು ನನಗೆ ಗೊತ್ತೈತ್ರಿ. ಅವ್ರು ಬ್ಯಾಡ ಅಂದ್ರ ನಾ ಎಲ್ಲೂ ಹೋಗುದಿಲ್ರಿ. ಅವ್ರು ಹಾಕಿದ್ಗಿರಿ ನಾ ಒಟ್ಟ ದಾಟೋದಿಲ್ರಿ. ಅಲ್ವಾ, ಈಗಿನ ಹುಡುಗಿಯಾರು ಗಂಡನ ಮಾತನ್ನೇ ಕೇಳಂಗಿಲ್ಲ. ಅವ್ರಿಗೆ ವಿರೋಧ ಮಾತಾಡಿ ವಿರೋಧ ಇರ್ತಾರ. ಆದರೆ ನೀನು ನನ್ನ ಮಗ ಹಾಕಿದ ಗೆರಿ ದಾಟಂಗಿಲ್ಲ. ನಿನ್ನಂತಕ್ಕೆ ನನಗೆ ಸಿಗ್ತಾಳನ? ಹಾಂ ಇಲ್ಲದ ಭಾಳ ಒಳ್ಳೆಕಿದೀವ ನೀನು. ನೀವು ಅತ್ತಿ, ನೀವಾಗಲಿ ಅವರಾಗಲಿ ಎಲ್ಲರೂ ಒಳ್ಳೆಯವರೇ ಇದ್ದೀರಿ. ಆದರೂ ಅವರು ನನ್ನ ಜೋಡಿ ಬರಾಕ ಆಸಕ್ತಿ ಇಲ್ಲ ಅಂತ ಹೇಳಿದ್ರು. ಯಾಕ್ರಿ? ಅದನ್ನೆಲ್ಲ ಕಡಿಸ್ಕೊಬೇಡ. ನಾನು ಎಲ್ಲ ಅವ್ನು ತಿಳಿಸಿ ಹೇಳ್ತೇನೆ. ಹಾಂ ಅದನ್ನೆಲ್ಲ ತಲೆ ಹಾಕೋಬೇಡ. ನೀ ಆರಾಮದಿಂದಿರು, ಆಯ್ತಾ? ನನ್ನ ಮಗನ ನಾ ತಿಳಿಸಿ ಹೇಳ್ತೀನಿ ಎಲ್ಲ. ಹಾಂ ಆಯ್ತು ಇರ್ತೀರಿ, ಬರ್ರಿ ನಾಷ್ಟ ಮಾಡೋಣ. ಬಾ. ಯಾರೇಮ ರಾಜ ಹುಲಿ? ನಾ ರೋಡ್ನಾಗ ನಡ್ಕೊಂತ ಹೊಂಟ್ರ ಊರಾನ್ ಹುಡುಗರೆಲ್ಲ ನೋಡ್ತಾರೆ. ಈವ ನಾ ನೋಡಿದ್ರು ನೋಡ್ಲಾರ್ದಂಗ ಹೊಂಟಾನ. ನೋಡಾಕ ದೊಡ್ಡ ಕುಳಾಣ ಕಾಂತಾನ. ಇವ್ನ ಹೆಂಗಾರ ಮಾಡಿ ಮಾತಾಡ್ಸ್ತಾನ. ಎಕ್ಸ್ಕ್ಯೂಸ್ ಮೀ. ಏನ್ರಿ ನನ್ನಿಂದ ಏನ್ ಆಗ್ಬೇಕಾಗಿತ್ತು? ನಾ ಅಲ್ಲಿ ಹೊಂಟಿದ್ ನೀವೇನೋ ಇಂಗ್ಲೀಷ್ನಾಗ ಕರ್ದಂಗಾತು, ಅದಕ್ಕೆ ಬನ್ನಿ. ಹೇಳ್ರಿ ಏನಾಗ್ಬೇಕಾಗಿತ್ತು? ಓ ಮೇಡಮ, ಮೇಡಮ್ರ ಹಾ ಹೇಳ್ರಿ. ಅಲ್ರಿ ಮೇಡಮ್, ನಿಮ್ನ ಹೋದ್ರಾಗತ್ತೇನಿ. ಆ ಗುಡಿ ಮುಂದಿನ ಆಲ್ಗಂಬತ್ತೆ ಸುಮ್ಮನೆ ತರ್ಲೆ. ಹಂಗೇನಿಲ್ಲ ರೀ, ಈ ಊರ್ನ್ಯಾಗ ನಾ ನೋಡಾತಿದ್ದ ಫಸ್ಟ್ ಟೈಮ್, ಹಂಗಾಗಿ ಮಾತಾಡ್ಸ್ಬೇಕನ್ನಿಸ್ತ್ರಿ. ಹೌದ್ರಿ? ನಾನು ನಿಮ್ನ ಈ ಊರಾಗ ಎಲ್ಲಿ ನೋಡಿಲ್ಲ. ಏನ ಈ ಊರಿಗೆ ಹೊಸ ಬಂದ್ರಿ ನೀವು? ಹಂಗೇನಿಲ್ಲ, ಈ ಊರಿಗೇನ ನಾನು ಹೊಸ್ದಾಗೇನಲ್ಲ, ನಿಮಗ ಹೊಸ್ದಾಗ ಕಾಣತ್ತ. ನನ್ನ ಹೆಸರ ಕೃಷ್ಣಗೌಡ್ರ ಅಂತ ಹೇಳಿ. ಈ ಊರಾಗ ನಮ್ದು ದೊಡ್ಡ ಗೌಡ್ರ ಮಂತಾನೆ. ಮುಂದ ನಿಮ್ಗೆ ಸಹಾಯ ಸಹಕಾರ ಬೇಕಾದ್ರೆ ನನ್ನ ಕೇಳ್ರಿ, ನಾ ಯಾವಾಗ್ಲೂ ನಿಮ್ಗೆ ಸಹಾಯ ಮಾಡ್ತೀವಿ. ಚಲೋನ ಆತಲ್ರಿ. ಮತ್ತ ಹಂಗೇನ್ರ ಆಗೋದಿತ್ತಂದ್ರ ನಾ ನಿಮ್ಗೆ ಫೋನ್ ಹಚ್ತೀನಿ. ಹಂಗಂದ್ರ ನಿಮ್ ನಂಬರ್ ಕೊಡ್ತೀರಿ? ಸರಿಲ್ಲ, ಅದಕ್ಕೆ
ನಂಬರ್ ಹಾಕೇನಿ. ಅಂದಂಗ ನೀವು ಮನ್ಯಾಗ ಯಾರ್ಯಾರು ಇರ್ತೀರಿ? ನಮ್ಮ ಮನ್ಯಾಗ್ರಿ ನಮ್ಮವ್ವ ನಾನು ಹೆಂಡತಿ ರೊಕ್ಕು ನಾನು 3 ಜನ ಇರ್ತೀವಿ. ಹಂಗಂದ್ರ ಮಕ್ಕಳು ಮರಿ ಇಲ್ಲ ಅನಸ್ತೈತಿ. ಮಕ್ಕಳ್ರಿ ಇನ್ನ ದೇವ್ರ ಕಣ್ ತೆಗದಿಲ್ರಿ. ಹಂಗಂದ್ರ ಮಕ್ಕಳು ಮರಿ ಇರ್ಲಾರ್ದನು ಚಲೋನ ಆಯ್ತು. ಮೇಡಮ್ ಅವ್ರ ಅಂದಂಗ ನಂದಟ್ಟ ಅಲ್ಲಿ ಊರಾಗ ಒಂದ ನಾಯಿ ಬಿಗಿ ಹಚ್ಚದ್ರಿ, ಅದಕ್ಕ ನನಗ ಲೇಟ್ ಆಕತಿ, ನಾನ್ ನಡಿತೇನ್ರಿ. ಗೌಡ್ರ ಹಂಗೇನ್ರ ಇತ್ತಂದ್ರ ಫೋನ್ ಹಚ್ತೇನಿ, ಎತ್ಬೇಕಾ ಮತ್ ನೀವು? ನೀವು ಯಾವ ಬೇಕಾದ ಹಚ್ಚ್ರಿ, ನಾ ನಂಬರ್ ಕೊಟ್ಟೇನೆ ಅಂದ್ರ ನಿಮ್ದು ಫೋನ್ ಎತ್ತೇ ಹತ್ತೇನೆ. ಯಾಕೆ ಚಿಂತೆ ಮಾಡ್ರಿ, ಆಯ್ತ್ರಿ. ನಾ ಬಲ್ರಿ ಹಂಗಾರ. ಈ ಗೌಡುಗ ನಡೆಯೋದ್ರಾಗ ಅಷ್ಟ ಗತ್ತೈತಂತ ಮಾಡಿದ್ವಿ, ನಡವಳಿಕೆ ಒಳಗನು ಗತ್ತೈತಿ. ನಾ ಎಷ್ಟ ಮ್ಯಾಗ ಬಿದ್ರೂನು ನನಗೆ ಒಟ್ಟ ಬಾಗ್ಲಿಲ್ಲ. ಇವ್ನು ಹೆಂಗಾರ ಮಾಡಿ ಪಟಾಯಿಸ್ತೇನೆ. ಗೌಡ ರೆಡಿ ಇರ. ಏ ಈಕನ ಊಟಕ್ಕೆ ತಗ, ಎಷ್ಟೊತ್ತು ಬರತ್ತದೆ? ತಂದಿರಿ. ಏ ಸಾಟ ಊಟಕ್ಕೆ ತರಕ್ ಬರುದನ, ಅರ್ಧ ತಾಸ ಆತ ಊಟ ತರ್ತಂತ ಒಳಗೆ ಹೋಗಿದಿ. ಸ್ವಲ್ಪ ಲೇಟ್ ಆಯ್ತು, ಊಟ ಮಾಡಿ. ಮುಂದೆ ಅವ ಊಟ ಮಾಡ್ಯಾರ, ಅವರು ಇನ್ನೂ ಮಾಡಿಲ್ರಿ, ಮಾಡ್ತಾರ. ನೀವು ಮಾಡ್ರಿ. ನಿಮಗ ರೂಢಿ ಆಯ್ತಾ ಉಪವಾಸ ಬೀಳೋದು? ನೀವು ಊಟ ಮಾಡ್ಲಾರ್ದೆ ನಾವ್ ಎಂದರೆ ಊಟ ಮಾಡಿವನ್ರಿ? ಈ ಗೌಡನ್ನ ನೋಡೇನಿ ಒಟ್ಟ ಕಣ್ಣಿಗೆ ನಿದ್ದೆ ಹತ್ತಿಲ್ಲ. ಇವ್ನು ಯಾವಾಗ ನೋಡೇನಿ ಯಾವಾಗ ಮಾತಾಡ್ತೀನಿ ಅನ್ಸತೈತಿ. ಇವ್ನು ಹೆಂಗಾರ ಮಾಡಿ ಕರೆಸ್ತೇನೆ. ಹೆಂಗಿದ್ರು ಏನ್ರ ಇದ್ರ ಫೋನ್ ಹಚ್ಚ ಅಂತಂದಾರಲ್ಲ, ಸಮಸ್ಯೆ ಏನಿಲ್ಲ, ಆದ್ರೂ ಸಮಸ್ಯೆ ಐತಂತ ಕರೆಸ್ಕೊತೇನೆ. ಫೋನ್ ಹಚ್ಚಿ ನೋಡ್ತೇನೆ ಒಂದ್ಸಲ. ಫೋನ್ ಆಮೇಲೆ ನೋಡಾಕತ್ರಿ, ಮುಂದೆ ಊಟ ಮಾಡ್ರಿ. ಏ ಗಪ್, ಯಾವ್ದೋ ಹೊಸ ನಂಬರ್ ಐತಿ. ಹಲೋ 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 ರೀ, ಯಾರು ನೀವು ಮಾತಾಡೋದು? ಗೌಡ್ರ, ಮತ್ತು ನನಗೆ ಭಾಳ ಆರಾಮಿಲ್ರಿ, ಮತ್ತು ಕರ್ಕೊಂಡು ಹೋಗಾಕು ದವಾಖಾನಿಗೆ ಯಾರು ಇಲ್ರಿ. ನೀವು ಮತ್ತೆ ಬಂದ್ರೆ ನನ್ನ ದವಾಖಾನಿಗೆ ಕರ್ಕೊಂಡು ಹೋಗು ಅಂತ್ರಿ. ಮತ್ತು ದೌಡ್ ಬರ್ರಿ, ನಾ ಮೊನ್ನೆ ಸಿಕ್ಕಿದ್ನಲ್ರಿ ಅದೇ ಜಾಗದ ಕಡೆನ ನಾನು ನಿಂತೇನ್ರಿ. ಒಂದು ಸ್ವಲ್ಪ ದೌಡ್ ಬರ್ರಿ. ಹಾ ಹಿಂಗ್ರಿ, ಬಾಂಡ್ ಪ್ರಸಾದ ಬಾಂಡ್ ನೋಡ್ರಿ ಈಗ ಅಲ್ಲೇ. ಹೆಂಗ ಬರಲ್ಲ ನೋಡ್ತೇನೆ ಈಗ. ಊಟ ಮಾಡ್ರಿ. ಏ ಗಪ್ಪ, ಅಲ್ಲಿ ಒಬ್ರಿಗೆ ಆರಾಮಲ್ಲತ್ತ, ಅವರು ಪಟ್ಟ ಬಾನ್ ಹಾಕ್ತಾರ, ಹೋಗಿ ಬರ್ತೀನಿ. ಊಟ ಮಾಡಿ ಹೋಗ್ರಿ. ಅಲ್ಲಿ ಒಂದು ಜೀವ ಹೊಂಟೈತೆ, ಅದನ್ನ ಉಳಿಸೋದು ಹೆಚ್ಚು ಏನು ತಿನ್ನೋದು ಹೆಚ್ಚು. ಮಾಡ್ತೀರಿ? ಹಾ, ಈ ರಾಧಾ ಮೇಡಮ್ ಬೇರೆ ಆರಾಮಿಲ್ಲತ್ತೇಳಿ ಫೋನ್ ಹಚ್ಚಾರ. ಅವಸರಲ್ಲೇ ಬಾ ಅತ್ಯಾರ, ಮೊದಲ ಯಾರು ಇಲ್ಲ ಅಂದಾರ. ಪಟ್ನವ್ರ ಮೊದಲು ದವಾಖಾನೆ ಹೋಗ್ಬೇಕು. ಹಾ ಹೇಳ್ರಿ ಮೇಡಮ್, ಏನಾಗೈತಿ ನಿಮ್ಗ? ನಾ ಮನ್ಯಾಗ ಊಟ ಮಾಡೋದ್ ಬಿಟ್ಟು ಬನ್ನಿ, ಏನೋ ಆರಾಮ್ ತಪ್ಪಿದ ಫೋನ್ ಹಚ್ಚಿದ್ರಿ. ಹಂಗೇನಿಲ್ರಿ, ಒಮ್ಮೊಮ್ಮಕ್ಳೆ ಜ್ವರ ಭಾಳ ಬಂದವ್ರಿ, ಮತ್ತ ಭಾಳ ಆರಾಮು ತಪ್ಪೈತ್ರಿ. ಹೌದ್ರಿ? ನೋಡ್ರಿ, ಬೇಕಂದ್ರ ಜ್ವರ ಬಂದಾವ್ ನೋಡ್ರಿ ಇಲ್ಲ. ಗೌಡ್ರ, ಯಾಕ ನಂಗ್ ಮುಟ್ಟಕ್ ಮನಸ್ಸಿಲ್ರಿ ನಿಮ್ಗ? ಹಂಗೇನಿಲ್ರಿ, ನನಗ ಬ್ಯಾರೆ ಹೆಂಗಸರ್ನ ಮುಟ್ಟುದಂದ್ರ ಒಂಥರ ಆಕತ್ರಿ. ಬ್ಯಾರೆ ಹೆಂಗಸಂತ ಯಾಕೆ ತಿಳ್ಕೊತೀರಿ? ನಿಮ್ಮಕ್ಕಿನ ಅಂತೇಳಿ ತಿಳ್ಕೊರಿಲ್ಲ. ಏನಂತ ಮಾತಾಡತ್ತೀರಿ? ನಿಮ್ಗೊಂದ್ ಸ್ವಲ್ಪ ಬುದ್ಧಿ ಅನ್ನೋದ್ರ ಐತಿಲ್ರಿ? ಬುದ್ಧಿ ನಿಮ್ ನೋಡ್ದಾಗಿಂತ ನನ್ ಬುದ್ಧಿ ಎಲ್ಲೋ ಹೋಗೈತಿ. ಮತ್ತ ನಾನು ಆರಾಮನ ಇದ್ದೆ, ನಿಮ್ ನೋಡೋ ಸಂಬಂಧ ಇಲ್ ಬಾ ಅಂತ ಹೇಳೇನಿ. ಹಂಗಂದ್ರ ನೀವು ನನಗ ಬೇಕ? ತೆಗಿರಿ. ಅಲ್ರಿ, ನಿಮ್ಗ ಅಲ್ಲಿ ನಿನ್ನ ಭೇಟಿ ಆದಾಗ ಏನ್ ಹೇಳಿ ನಾನು? ನಂದು ಮದುವೆ ಆಗೈತಿ, ಈಗಾಗಲೇ ನನಗ ಹೇಳ್ತದ ಅಂತ ಹೇಳೀನಿ. ಇಷ್ಟೆಲ್ಲ ಹೇಳಕ್ಕಾಗಿ ನೀವು ನನ್ನ ಮೇಲೆ ಮನಸ್ಸಾಗೈತಂದ್ರ ಹೆಂಗ್ ಏನ್ರಿ ನಿಮ್ದು ಬುದ್ಧಿ? ನಿಮ್ ಹೇಂತಿದ್ದ ನನಗ ಅಷ್ಟು ಚಿಂತಿಲ್ಲ, ನೀವ್ ಯಾಕಷ್ಟು ತಲೆ ಕೆಡಿಸ್ಕೊಳತ್ರಿ? ಅದ್ರ ಬಗ್ಗೆ ನಾ ಏನೂ ಯೋಚನೆ ಮಾಡಿಲ್ಲ. ಒಟ್ಟ ನೀವು ನನಗ್ ಬೇಕ. ಬಿಡ್ರಿ, ನಿಮಗ್ ಬುದ್ಧಿ ಅದ ಐತಿಲ್ರಿ? ಏನಂತ ಮಾತಾಡಕತ್ತೀರಿ? ಅಲ್ರಿ, ಮಾಡಿ ಭೇಟಿ ಆದಾಗ ಹೇಳಿ ನಾನು ಮದುವೆ ಆಗೈತಿ ಅಂತೇಳಿ. ನಮ್ಮ ಮನ್ಯಾಗ ಹೇಳ್ತದಾಳ, ನಾ ಇಂಥದೆಲ್ಲ ಮಾಡೋದು ಸರಿ ಅಲ್ರಿ. ಅದ್ರಾಗ ನಾ ಊರಾಗ ಗೌಡ ಹಾಕನ್ರಿ, 4 ಮಂದಿಯಾಗ ಹಿತಾನ್ ಮಾಡ್ತೀವಿ, 4 ಮಂದಿಯಾಗ ಕುಂಡಿರ್ತೀವಿ. ಇದೆಲ್ಲ ಮಾಡೋದು ಸರಿ ಅನ್ಸಂಗಿಲ್ಲ. ನಿಮ್ ಪುಸ್ತಕ ನೀವು ಎದ್ದು ಬಿಡ್ರಿ. ನೋಡ್ರ, ನಾ ಹೇಳಿದ್ ನಿಮ್ಗೆ ಏನು ಅರ್ಥ ಆಗತ್ತಿಲ್ಲ. ಹಂಗಂದ್ರ ನೀವ್ ಹೇಳಿದ್ನು ನಾ ಕೇಳೋದನು ಇಲ್ಲ. ನೀವ್ ಸಿಗ್ಲಿಲ್ಲ ಅಂದ್ರ ಮತ್ ನಾ ಏನ್ರ ಮಾಡ್ಕೋತೇನ? ಏನ್ರಿ, ಏನ್ ಅಂಜಿಕೆ ಆಕತ್ರಿ ನನಗ? ನೀವು ಸತ್ರ ನನಗೇನ್ ಸಂಬಂಧ ರೀ? ನೀವೇ ನಾನು ಹೇಳ್ತೇವ ಏನ್ ನಮಗ್ ಸಂಬಂಧಿಕೋ? ಸಂಬಂಧ ಸೂತ್ರ ನೀವು ನಮಗ. ಹೌದಾ? ಹಂಗಂದ್ರ ತಡೀರಿ, ತೋರಿಸ್ತೇನೆ. ನೀವ್ ಒಪ್ಕೊಂಡ್ರ ಕಲ್ ತಳಗಿಳಿಸ್ತೇನೆ.
ಒಪ್ಕೊಲಿಲ್ಲ ಅಂದ್ರೆ ಇದ ಕಲ್ ತಗೊಂಡ್ ತಲೆ ಮೇಲೆ ಹಾಕೋತೇನೆ. ವಿಚಾರ ಮಾಡ್ರಿ. ಓ ರಾಧಾ ಮೇಡಮ್ ಅವರ ತೆಗಿರಿ ಬಿಡ್ರಿ. ರಾಧಾ ಮೇಡಮ್ ತಾಯ್ತನು ಅದನ್ನ ಮಾಡ್ತಂತೇಳಿ ಆ ಕಡಿಕ ಕಲ್ ತಗೊಂತಿಲ್ಲ ಹಾಕೊಳಕ ಹೊಂಟ್ರಿ. ಇದನ್ನೆಲ್ಲ ಹೇಳಿ ನಾನು ಯಾಕೆ ಏಕಟ್ಟೆ ಸಿಸಾಕತ್ತೀರಿ? ಆಯ್ತು, ನಾ ಇಟ್ಟೆಲ್ಲ ವಾಲಿ ಅಂದ್ರು ನಿಮಗ ನನ್ನ ಮೇಲೆ ಇಟ್ಟು ಮನಸ್ಸು ಐತಿ ಅಂದ್ರ ನಾನು ಒಪ್ಕೋತೇನ್ರಿ. ಆದ್ರ ನನ್ನೊಂದ್ ಕೆಲವೊಂದ್ ಕಂಡೀಷನ್ ಅದಾವ್ರಿ. ಗೌಡ್ರ ನಿಮ್ ಕಂಡೀಷನ್ ಏನದಾವಲ್ರಿ ಹೇಳ್ರಿ. ನೋಡ್ರಿ ರಾಧಾ ಮೇಡಮ್, ನನ್ ಮದುವೆ ಆಗಿದಂತೂ ನಿಮ್ಗೆ ಗೊತ್ತೈತಿ. ನನ್ನ ಹೆಂಡತಿನಂತೂ ನಾ ಬಿಟ್ಟು ಕೊಡಕ್ ಆಗುದಿಲ್ಲ. ನನ್ನ ಹೆಂಡತಿ ಸ್ಥಾನನೂ ನಿಮ್ಗೆ ಕೊಡಕ್ ಆಗುದಿಲ್ಲ. ಹಂಗಂತೇಳಿ ನಿಮ್ನೆ ನಾನು ಪ್ರೀತಿ ಮೇಲೆ ಅಂತ ಅನ್ಕೋಬೇಡ್ರಿ. ನನ್ನ ಹೃದಯದಾಗ ನನ್ನ ಮನಸ್ಸಿನಾಗ ಯಾವಾಗ್ಲೂ ನೀವೇ ಇರ್ತೀರಿ. ನಿಮ್ಗೆ ಏನೋ ಒಂದು ಕುಂದು ಕೊರತೆ ಬರೋದಂಗ ನಾನು ಒಪ್ಕೋತೇನೆ. ಇದಕ್ಕೆಲ್ಲ ನೀವು ಒಪ್ಕೊಳ್ಳೋಗಿದ್ರೆ ನಂದೇನು ಅಭ್ಯಂತರ ಇಲ್ಲ. ಆಯ್ತ್ರು ಗೌಡ್ರ, ನೀವ್ ಹೇಳಿದ ಕಂಡೀಷನ್ಗೆಲ್ಲ ನನಗ್ ಒಪ್ಪಿಗೆ ಐತಿ. ಆದ್ರ ನಂದು ಒಂದ ಕಂಡೀಷನ್ ಐತ್ರಿ. ಏನ್ರಿ ರಾಧಾ ಮೇಡಮ್ ಹೇಳ್ರಲ್ಲ, ನಿಮ್ದೇನೈತಿ? ಅದ ಕಂಡೀಷನ್ ಏನಂದ್ರ ಹೋಗ್ರಿ ಬರ್ರಿ ಮತ್ತ ಮೇಡಮ್ ಅಂತ ನೀವು ನನಗ್ ಕರೆಯಂಗಿಲ್ಲ. ಪ್ರೀತಿಯಿಂದ ರಾಧಾ ಅಂತ ಹೇಳಿ ಕರಿಬೇಕು. ಇಷ್ಟನಾ? ಆಯ್ತು ರಾಧಾ, ಇನ್ನೇನ ಬೇಕಾದಂಗ ರಾಧಾ ತೋರ್ತಾಳ. ಬಾಯ್ ನೋಗೋಣ. ಇವ್ರು ಯಾವಾಗ ಮಧ್ಯಾಹ್ನ ಹೋಗ್ಯಾರ, ಅದು ಊಟ ಮಾಡ್ಲಾರ್ದೆ ಹೋಗ್ಯಾರ. ಇಷ್ಟೊತ್ತಾದ್ರೂ ಬರವಲ್ರ. ದಿನ ಟೈಮಿಗೆ ಬಂದು ಊಟ ನಾಷ್ಟ ಎಲ್ಲ ಮಾಡ್ತಿದ್ರು. ಊಟ ಬಿಟ್ಟು ಹೋಗುವಂಥದ್ದು ಏನಿತ್ತ? ನಾನು ಇಷ್ಟು ದಿನ ಆಯ್ತು ನೋಡ್ತೀನಿ, ಯಾರ್ದು ಒಬ್ಬಕ್ಕೆ ಹೆಣ್ಮಗಳದ್ದು ಫೋನ್ ಬಂದಿರಲಿಲ್ಲ. ಆದ್ರೆ ಇವತ್ತು ಯಾರೋ ಫೋನ್ ಮಾಡಿದ್ರ. ಅವರು ಏನು ಹೇಳಿದ್ರೋ ಏನೋ, ಊಟ ಬಿಟ್ಟು ಎದ್ದು ಹೋದ್ರ. ಇವರು ಊಟ ಮಾಡ್ಲಾರ್ದೆ ಹೋಗಿದ್ದ ನಂಗೆ ತಡ್ಕೊಳಿಕ್ ಆಗವಲ್ದ. ಏನಾಗೈತೋ ಏನೋ. ರುಕು, ಯಾಕವ ಯಾಕೆ ಹಿಂಗ್ ಕೂತಿ? ಏನಾಗೈತಿ? ಅತ್ತಿರಿ ನಿಮ್ಮ ಮಗ ಊಟಕ್ಕೆ ಕೂತಿದ್ರಿ. ಯಾವತ್ತು ಒಂದ್ ಹೆಣ್ಮಗಳು ಫೋನ್ ಬಂದಿಲ್ರಿ. ಇವತ್ತ ಯಾರೋ ಒಬ್ರು ಫೋನ್ ಮಾಡಿದ್ರ. ಅವ್ರ ಧ್ವನಿ ಕೇಳನ ಊಟ ಮಾಡ್ಲಿಕ್ಕೆ ಕೂತವ್ರು ಹಂಗ ಎದ್ದು ಹೋದ್ರಿ ಅರ್ಧಕ್ಕೆ. ಅದ್ರ ಸಂಬಂಧ ತಲೆ ಕೆಡಿಸ್ಕೊಂಡದನ್ನಿ. ನೋಡು, ಇವ್ರಿಗೆ ಸಾವ್ಕಾರದ ನಾವು ಏನಾರ ಯಾರಿಗ್ರಿ ಹೆಣ್ಮಕ್ಳಿಗೆ ರೊಕ್ಕ ರೂಪಾಯಿ ಬೇಕಾಗಿರ್ಬೇಕು ಬಿಡ. ಅದನ್ನ ಯಾಕೆ ತಲೆ ಕೆಡ್ಸ್ಕೊಂಡಿ? ಅವ್ ಬಂದ್ ಮೇಲತ್ತ ಕೇಳಿದ್ರಾತ. ಹೇಳ ಎದ್ದು ಊಟ ಮಾಡ. ಅಲ್ರಿ, ರೊಕ್ಕ ರೂಪಾಯಿ ಅಂದ್ರ ಏನೇ ತೊಂದ್ರೆ ಇದ್ರು ಊಟ ಮಾಡಿ ಹೋಗ್ಬೇಕಲ್ರಿ ಅವ್ರು. ಊಟ ಅರ್ಧಕ್ಕೆ ಬಿಟ್ಟು ಹೋಗುವಂಥದ್ದು ಏನಿತ್ರಿ? ನೋಡ್ರಕ್ಕು, ನನ್ನ ಮಗ ಯಾರ್ದಾರ ಕಷ್ಟ ಬಂತಂದ್ರ ಊಟನೂ ಮಾಡಂಗಿಲ್ಲ. ಉಂಡು ಎಡಿಮ್ಯಾಗ ಎದ್ದು ಹೋಗ್ಕಾನ. ಅದಕ್ಕೆ ಹಂಗೇನ್ರ ಆಗಿರ್ಬೇಕ. ಯಾರೇ ಕಷ್ಟ ಬಂದೈತಿ ಅಂತ ಫೋನ್ ಹಚ್ಚಿರ್ಬೇಕು ಬಿಡ. ಅದನ್ನ ಇಟ್ಟು ತಲೆಗೆ ಹಚ್ಕೊಂಡದಿ ಅಲ್ಲ ನೀನು. ನನ್ನ ಮಗ ಅಂತವನ ಅಲ್ಲ. ನೀ ಯಾಕ ಅಂತೆಲ್ಲ ತಿಳ್ಕೊತಿ? ಇಲ್ರಿ ಅತ್ತಿರಿ, ನಂಗೆ ಯಾಕೋ ಮನ್ಸಿಗೆ ಸಮಾಧಾನನೇ ಆಗೋವಲ್ದ. ಅಲ್ಲ, ಅವರು ಯಾವಾಗ್ಲೂ ಗಂಡಸು ಜೋಡಿ ವ್ಯವಹಾರ ಮಾಡವ್ರು, ಹೆಂಗಸು ಜೋಡಿ ಇವತ್ತು ವ್ಯವಹಾರ ಮಾಡಿಲ್ಲ. ಆದ್ರೂ ಇವತ್ತು ಯಾರೋ ಒಬ್ರು ಫೋನ್ ಮಾಡಿದ್ರಲ್ಲ, ಇವರು ಅವಸರ್ಲೆ ಬೇರೆ ಎದ್ದು ಹೋದ್ರು. ಅದಕ್ಕ ನಂಗೆ ಏನೇನೋ ಯೋಚನೆ ಬರತ್ತಾವ್ರಿ. ನೋಡು, ಬರ್ಲಿ ಅವ್ ಅದನ್ನ ನಾ ಕೇಳ್ತಾನ. ನೀನು ಅದನ್ನೆಲ್ಲ ತಲೆಯಾಗ ಹಚ್ಕೋಬೇಡ. ಬಾ, ಹರ್ಯಂದ ಹಂಗ ಕೂತಿ. ನಿನ್ ಸಂಬಂಧ ನಾನು ಹಂಗ ಕೂತಾನಿ. ಊಟ ಮಾಡ ನಡಿ. ಹೇಳ ಹತ್ತಿರಿ, ನಿಮ್ಗೂ ಗೊತ್ತೇ ಐತ್ರಿ, ನಿಮ್ ಮಗ ಊಟ ಮಾಡ್ಲಾರ್ದೆ ನಾ ಯಾವತ್ತರಿ ಊಟ ಮಾಡಿನನ್ರಿ. ಇವತ್ತ ಅವ್ರ ಅರ್ಧಕ್ಕೆ ಎದ್ದು ಹೋಗ್ಯಾರ್ರಿ. ನನಗೆ ಹೊಟ್ಟೆರೆ ಹೆಂಗ್ ಹಸಿತೈತ್ರಿ. ಇಲ್ರಿ, ಅವರು ಕೆಲಸ ಮುಗಿಸ್ಕೊಂಡು ಬರ್ಲಿ. ಅವ್ರು ಬಂದ್ಮೇಲೆ ಅವ್ರಿಗೆ ಊಟ ಮಾಡಿಸಿ ನಾನು ಊಟ ಮಾಡ್ತೀನಿ. ನೋಡ್ರಿ, ನಿಮ್ಮ ಗುಳಿಗೆ ತಗೊಳ್ಳೋದಾವು, ಹೋರಿ ನೀವು ಊಟ ಮಾಡಿ. ಆಯ್ತಾಳ, ನಾನು ಆಗ ಮಾಡ್ತಾನೆ. ನೀ ಊಟ ಮಾಡಲ್ದ ನಾನು ಮಾಡಂಗಿಲ್ಲ. ಅತ್ತಿರಿ, ಹಂಗ್ ಮಾಡ್ಬೇಡ್ರಿ. ಇದು ನಿಮ್ಮ ಆರೋಗ್ಯದ ವಿಚಾರ ಐತ್ರಿ. ನಡ್ರಿ ಊಟ ಮಾಡ್ರಿ. ನಡ್ರಿ, ನೀನು ಹೇಳಂಗಾರ ಊಟ ಮಾಡೋಣ ಇಬ್ರು. ಅತ್ತಿರಿ, ನಂಗೆ ಅವ್ರು ಬಿಟ್ಟು ಊಟ ಮಾಡಕ ಒಟ್ಟ ಮನಸ್ಸಿಲ್ರಿ. ನೀವು ಹೋರಿ. ನೋಡವಾ, ಈಗ ಅರ್ಧ ಊಟ ಮಾಡಿ ಹೋಗ್ಯ. ನಾವು ಬಂದ್ಮೇಲತ್ತ ಅವನ ಜೊತೆ ಊಟ ಮಾಡಾಕೆತ ನನ್ನ ಜೊತೆ ಒಂದ್ 2 ತುತ್ತು ತಿನ್ಬಾ. ಹೇಳ, ನೀನ್ ಬಿಟ್ಟು ಹೆಂಗ ಹೋಗತ್ ಹೇಳ ನನಗ. ಬಾ. ಮೊದ್ಲು ನಾ ಭಾಳ ಹೆದ್ರಿದ್ದೀರಿ. ಎಲ್ಲ ನೀವು ಒಪ್ಕೋತೀರಿ ಇಲ್ಲ ಅಂತ ಹೇಳಿ ಅನ್ಕೊಂಡಿದ್ದೆ. ಆದ್ರೆ ನೀವು ಒಪ್ಕೊಂಡ್ರೆಲ್ಲ ನಂದೆಲ್ಲ ಅರ್ಥ ಮಾಡ್ಕೊಂಡು ನನ್ನ ಜೊತೆ ಅದೆಲ್ಲ ಭಾಳ ಖುಷಿ ಆತ್ರಿ. ನೋಡ್ರದ, ನಿನ್ನ ಮೊದಲು ನೋಡಿದಾಗ ನನಗೂ ಭಾಳ ಭಯ ಇತ್ತ. 4 ಮಂದಿಯಾಗ ಎಲ್ಲಿ ಮರ್ಯಾದೆ ಹೋಗತ್ತೇಳಿ. ಯಾವಾಗ ನಾ ನಿನ್ ಜೊತೆ ಕ್ಲೋಸ್ ಆಯ್ತು ನೋಡ, ಅವಾಗ ಗೊತ್ತಾತ ಇದ್ರಾಗ ಎಂತ ಸುಖ ಐತಂತೇಳಿ. ಅಲ್ಲ ರೀ, ನಾನು ನಿಮ್ಮನ್ನ ಭಾಳ ನಂಬೇನಿ. ಅದರಲ್ಲೂ ನಾನು ನಿಮ್ಮನ್ನ ಭಾಳ ಹಚ್ಕೊಂಡೇನಿ. ಮತ್ತು ನೀವು ನನ್ನ ಯಾವತ್ತೂ ಕೈ ಬಿಡೋದಿಲ್ಲಲ್ಲ. ಹುಚ್ಚಿ, ನೀ ಯಾಕೆ ತಲೆ ಹಾಕೊಂಡಿದ್ದಿ? ನನ್ನ ಸಲುವಾಗಿ ಜೀವ ಕೂಡ ರೆಡಿ ಇದ್ನಿ. ಇದಕ್ಕಿಂತ ಹೆಚ್ಚಿಂದ ಏನೈತಿ? ನಾ ಅಂತೂ ನಿನ್ನ ಒಟ್ಟ ಕೈ ಬಿಡಂಗಿಲ್ಲ. ನೀ ಅಂಜಾಕ್ ಹೋಗ್ಬೇಡ. ಯಾರ್ದ್ರಿ ಫೋನ್? ಮನ್ಯಾಗ ಹಚ್ಚಾರ. ಇಲ್ಲಿ ಬರುತ್ತಲೇನ ಫೋನ್ ಹಚ್ತಾರಲ್ರಿ ಅವ್ರು? ಮತ್ತ ಹಚ್ಚಾರಲ್ಲ ಅವ್ರ. ಹಚ್ಚೋರ್ ಅಂದ್ರೆ ಹೆಂಗ್ರಿ?
ಹೆಂಗಂದ್ರ ಮತ್ತ ಮನ್ಯಾಗ ಫೋನ್ ಬರೋದ್ರ ಮತ್ತೆ ಮಂದಿ ಫೋನ್ ಬರ್ತೈತೇನ? ಫೋನ್ ಬರ್ತೈತಿ ಈಗ ನೀವು ಹೊಂಟು ಬಿಡೋರು, ನಾ ಇಲ್ಲಿ ಮನ್ಯಾಗ ಇರ್ತೇನೆ. ನೋಡು ಸುಮ್ಮ ನಾನ್ ಜೋಡಿ ಕಿರಿಕಿರಿ ಹಚ್ಚಬೇಡಿ. ನಿನಗ ಮೊದಲ ಹೇಳಿನ ನನಗೆ ಹೇಂತದ ಅಂತೇಳಿ. ಹೇಂತಿದ್ಲ ಅಂದ್ರ ಒಂದಿನಾರ ಇರ್ಬೇಕಲ್ರಿ ನನ್ ಜೊತೆ. ಇಲ್ಲ ಹೆಂಗಿರ್ತಾರ? ವಸ್ತಿ ಇರಂಗಿಲ್ಲ ಅಂದ್ರ ಅಲ್ಲಿ ಮನ್ಯಾಗ ಹೇಂತಿ ಕಾಯ್ತಿರ್ತಾಳ. ಆಕಿನ್ ಫೋನ್ ಬಂದ ತಕ್ಷಣ ಹೊಂಟ್ ಬಿಟ್ರಿ, ಮತ್ ನಾ ಇಲ್ಲಿ ಏನ್ ಮಾಡ್ಬೇಕು? ನಿನಗೆಲ್ಲ ಮೊದಲ ಹೇಳ್ತಲ್ಲ ಅಲ್ಲ? ಮೊದ್ಲ ಏನ್ ಹೇಳ್ತೀರಿ? ಅಲ್ಲ ಅವತ್ತ ತಿಳ್ಯಾಕ ಕಳ್ಕೊಳಕ್ ಕುಂತಿದ್ನಿ. ಅವಾಗ ಏನ್ ಹೇಳಿನ? ನನಗೆ ಹೇಳ್ತಿದಾಳು, ನನ್ನ 2 ಕಂಡೀಷನ್ ಅಂತ ನಿನಗೆಲ್ಲ ಕ್ಲಿಯರ್ ಆಗಿ ಹೇಳಿಲ್ಲ. ಮತ್ತೇನ್ ಮಾಡಕತ್ತಿದ್ದಿಲ್ಲ ಗುಳುಗಳು? ಅಲ್ಲ ರೀ, ನಾ ಇನ್ನೂ ನಿಮ್ನ ಅಷ್ಟ್ ಹಚ್ಕೊಂಡಿಲ್ಲ. ಇವಾಗ ಇಷ್ಟೆಲ್ಲ ಆದ್ಮೇಲೆ ನಿಮ್ಗೆ ಹಚ್ಕೊಂಡಿನ ಅಂದ್ರೆ ನಿಮ್ಗೆ ಹೋಗಾಕರ ಹೆಂಗ್ ಮನಸ್ಸಾಕೈತಿ? ನನಗ್ ನಿಮ್ ಬಿಟ್ಟಿರಾಕ್ ಮನಸ್ಸಾಗಂಗಿಲ್ಲ. ನೋಡು ಎಲ್ಲಾ ನನ್ ಜೊತೆ ಹೂ ಒಂದು ಎಲ್ಲಾ ಮಾಡತಕ್ಕ ಮಾಡಿದಿ. ಈಗೇನ್ ಬೆಣ್ಣೆ ಹಚ್ಚಿ ಕೆಲಸ ಮಾಡತ್ತಿದ್ದೀನಿ? ಬೆನ್ನಿ ಹಚ್ಚೋ ಕೆಲ್ಸ ಅಂತ ಏನಿಲ್ರಿ. ಇವಾಗ ನೀವು ನಾ ಬೇಕಂದ್ರೆ ಇಲ್ಲಿ ಇರ್ತೀರಿ, ಇಲ್ಲಾಂದ್ರೆ ಹೋಗ್ತೀರಿ. ಇದ್ ನಿಮ್ಗೆ ಇಷ್ಟ. ನಾನು ನಡೀತಾ ಹೋಗ. ಇದನ್ನ ಹೇಳತ್ತದಿ. ನೀವ್ ಹೆಂಗ್ ಹೋಗ್ತೀರಿ ನಾನು ನೋಡ್ತೇನೆ, ಹೋಗ್ರಿ. ಏನ್ ಮಾಡಕ್ಕಿದೆ? ಫೋನ್ ಬರೋಕ್ಕಿಂತ ಮುಂಚೆ ಎಲ್ಲಾನು ಚಲೋ ಇರ್ತೀರಿ. ಮನ್ನಿಂದ್ರ ಒಂದ್ ಹೆಂಡತಿ ಫೋನ್ ಬಂತಂತ ಹಿಂಗೆಲ್ಲಾ ಮಾಡ್ತೀರಿ ನೀವು. ಯಾಕ್ರಿ? ಎದ್ರ ಸಂಬಂಧ? ಅಲ್ಲಿ ಇರ್ಲಾರ್ದಂತದ್ ಇಲ್ಲಿ ಐತೋ, ಇಲ್ಲಿ ಇರ್ಲಾರ್ದಂತದ್ ಅಲ್ಲಿ ಐತೋ? ನೋಡು ನಿನಗ ಮೊದಲ ಎಲ್ಲಾ ತೀಸ್ ಹೇಳ ಅಲ್ಲಿ ನಿನಗ ನಾನು ಏತಿದಾಳು ಎಲ್ಲಾ ತೇನ್ ನಿನಗ ಅವಾಗೆಲ್ಲಾ ಹೂ ಅಂದ. ಈಗ ಯಾಕೆ ನೀ ಕಿರಿಕಿರಿ ಹಚ್ಚಿದಿ ನನಗ? ನಿನ್ ತಲ್ಯಾಗ ಅಂತದ್ ಏನ್ರಿ ಓಡಾತತಿ ಅದನ್ನ ಹೇಳ ಬಾಯ್ ಬಿಚ್ಚೆ. ನನ್ ತಲಿಯೊಳಗ್ ಅಂತದೇ ನೋಡ್ತೈತ್ರಿ. ನಿಮ್ ಬಿಟ್ಟು ನನ್ ತಲಿಯೊಳಗ್ ಬ್ಯಾರೇದ್ ಏನಿಲ್ಲ. ನಿಮ್ ತಲಿಯೊಳಗ ನಾ ಒಬ್ಬಕ್ಕೆ ಇಲ್ಲಲ್ಲ, ಮತ್ತೊಬ್ಬಕ್ಕೆ ನಿಮ್ ಹೆಂಡತಿ ಅಂತದಾಳಲ್ಲ, ಅಕ್ಕಿ ಬಗ್ಗೆ ವಿಚಾರ ಮಾಡ್ತೀರಿ ಹೊರತು ನನ್ ಬಗ್ಗೆ ಯಾವಾಗ ವಿಚಾರ ಮಾಡಿಲ್ಲ ನೀವ. ಎದಕ್ಕ ಹೆಂಡತಿ ಅಂತ ಬಡ್ಕೊಳಕತ್ತದಿ? ನನ್ ಹೆಂಡತಿಕಿತ್ತ ನಿನ್ ಚಲೋ ನೋಡ್ಕೊಂಡೇನಿ. ನಿನಗೇನ ಏನ್ ಕಮ್ಮಿ ಮಾಡಿ ಎದಕ್ ಹಿಂಗೆಲ್ಲ ಮಾಡತ್ತಿದಿ ನೀನು? ನೋಡು ನನ್ ಹೆಂಡತಿ ಮನ್ಯಾಗ ಕಾಯ್ತಿರ್ತಾಳ. ಆಕಿನ್ ಬಿಟ್ಟು ಅಂತೂ ಇಲ್ಲಿ ಇರಾಕ್ ಆಗಂಗಿಲ್ಲ. ನೀ ಸುಮಾರು ಹಂಗ ಕಿರಿಕಿರಿ ಮಾಡಕ್ ಹೋಗ್ಬೇಡ. ನಡೀತನ. ಇವಂಗ ಎಷ್ಟ್ ಹೇಳಿದ್ರು, ಎಷ್ಟೋ ಹಿಂಗ್ ಪ್ರೀತಿ ಕೊಟ್ರು ಹೆಂಡತಿ ಕಡೆ ಹೋಗೇ ಹೋಗ್ತಾನ. ಇವ್ ನನ್ ಕಡೆ ಇರ್ಬೇಕಂದ್ರ ಇವಂಗ ನಾ ಏನ್ರ ಮಾಡಬೇಕ, ಇದಕ್ಕೊಂದ್ ದಾರಿ ತಂದ ತರ್ತೇನೆ. ಇವಂದ ಬಾಳ ಆಗೈತಿ. ನಾ ಎಷ್ಟ್ ಹೇಳಿದ್ರು ನನ್ ಒಂದ್ ಮಾತು ಕೇಳಾರ್ದ ಹಿಂದಿ ಅಂತಲ್ಲಿ ಹೋಗ್ಕುಂತ. ನಾಳೆ ಇವ್ ಹಿಂಗ ಮಾಡಿದ್ರ ನನ್ ಜೀವನ ಹೆಂಗ? ಇವಂಗ ಇಲ್ಲೇನೋ ನಂಬಿಕೆ ಮಾಡೋರ್ ಅದಾರಂತ, ಅವ್ರ ಕಡೆ ಹೋಗಿ ಏನ್ರ ಇದಕ್ಕೊಂದ್ ಪರಿಹಾರ ಕೇಳತ್ತೇನೆ. ಈ ನನ್ನ ನಂಬಿಕೆಯಿಂದ ಒಬ್ಬೊಬ್ಬರ ಮನಿ ಮುರಿತಾವ, ಗಂಡ ಅಂತ ಅಗಲತ್ತಾರೆ. ಕೂಡಿದ ಪ್ರೀತಿ ಸತ್ಯನ ಸಾಕೈತಿ. ಎಟ್ಟೆಟ್ಟು ಸ್ಟೇಷನ್ಕ ಕೋರ್ಟ್ಗೆ ಹೋಗಿ ಬರ್ತಾರೆ, ರಗಡ್ ರೊಕ್ಕ ಹಾಕ್ತಾರೆ. ನಾನು ತೆಗ್ ಬಂದ್ರೆ ಎಂತೆಂಥ ನ್ಯಾಯ ಬಿಗೇರಿಸ್ತಾನೆ. ಈ ನನ್ನ ನಿಂಬಿಕಾಯಿ ಒಮ್ಮೆ ತಿರುಗಿ ಬಿಟ್ನಿ ಅಂದ್ರೆ ನಾ ಹೇಳಿದ ವಿಷಯನ ದಾಟಂಗಿಲ್ಲ. ಇರಲಿ, ಒಟ್ಟು ನನ್ನ ನಿಂಬಿಕಾಯಿಂದ ಈ ಊರಾಗ ಒಬ್ಬೊಬ್ಬರ ಮನಿನೂ ಸತ್ಯಾನಾಶ ಮಾಡ್ಕೋತ ಹೋಗ್ಕನ. ನನ್ನ ತೆಗ್ ಬರೋರು ಯಾರು? ಬರೀ ಹೆಣ್ಣು ಮಕ್ಕಳ ಬರ್ತಾರೆ. ಬಂದು ನನ್ನ ಗಂಡ ಹಂಗೆ ಮಾಡಿದ್ರಿ, ನನ್ನ ಗಂಡ ಅಕ್ಕಿ ಕೂಡ ಅದಾನ್ರಿ, ನನ್ನ ಗಂಡ ನಾನು ಕೂಡ ಮಾತಾಡವಲ್ರಿ ಅಂತ ಹೇಳ್ತಾರು. ಒಂದು ನಿಂಬಿಕಾಯಿ ಕೊಡೋದು, ಅವ್ರ ಮನಿ ಮುರಿದು ಹೇಳಿದಟ್ಟು ರೊಕ್ಕ ಕೊಡ್ತಾರೆ. ನಂದೇನೈತೆ? ಇರಲಿ, ಆ ಕಡೆದು ಯಾವುದೋ ಒಬ್ಬರು ಬರಾಕತ್ತಾರ, ಬರಲಿ. ಆತ ಇದು ಏನು ಸಮಸ್ಯೆ ಐತೆ ಕೇಳಿ ಅಕ್ಕಿ ಒಂದು ನಿಂಬಿಕಾಯಿ ತಿರುಗಿ ಬಿಡ್ತಾನೆ. ರೊಕ್ಕ ಕೊಟ್ಟ ಹೋಗ್ಬೇಕಾಗಿ. ಓಂ ಮಹಾಂಕಾಳಿ, ಏನ್ ತಾಯಿ ನಿನ್ನ ಸಮಸ್ಯೆ? ಮನಿ ಮುರಿಬೇಕು, ಏನ ಗಂಡ ಅಂತಿನ ಕುಡಿಸ್ಬೇಕು, ಅಗಲಿಸ್ಬೇಕು, ಏನ್ ಮಾಡ್ಬೇಕು ಹೇಳ? ಅಲ್ಲ ಗುರುಗಳ, ನಾ ಒಬ್ಬರು ಮನಸಾರೆ ಪ್ರೀತಿ ಮಾಡೇನಿ. ಆದ್ರ ಅವಂಗೊಬ್ಬಂಗೆ ಹೇಂತ ಅಂತದಾಳ. ಆದ್ರ ಅವ್ನು ಬಿಟ್ಟು ನನಗಿರಾಕ್ ಆಗಂಗಿಲ್ಲ. ಅದ್ ಏನ್ ಮಾಡ್ತೀರಿ ನನಗ್ ಗೊತ್ತಿಲ್ಲ. ಅವ್ ಯಾವಾಗ್ಲೂ ನನ್ ಜೊತೆನೇ ಇರ್ಬೇಕ. ಆದ್ರೆ ಇನ್ನೊಂದ್ರಿ, ಅವನ್ಗ ಮನಿಯಿಂದ ಫೋನ್ ಬತ್ತಂತ ಇಟ್ಕೋರಿ, ನನ್ ದಾದ್ ಮಾಡೋಂಗಿಲ್ಲ, ನನಗ್ ಸತ್ತೇನಂತೂ ನೋಡೋದಿಲ್ಲ. ಅದ ಏನ್ ಬೇಕಾದ ಖರ್ಚಾಗಲಿ, ಅವ್ ನನ್ ಜೊತೆನೇ ಇರ್ಬೇಕ. ನನ್ ಸೆರೆಗೆ ಹಿಡ್ಕೊಂಡನ ನಾಯಿಗತ್ತೆ ಇರ್ಬೇಕ. ಅಲ್ ತಂಗಿ, ಪ್ರೀತಿ ಮಾಡತ್ತಾನ ತೇಜ, ಅವನ ಹೆಸರೇನ? ಅವ್ರ ಹೆಸರಿ ಕೃಷ್ಣೇಗೌಡ ಅಂತ ಹೇಳ್ರಿ. ನಿನ್ನ ಹೆಸರ? ನನ್ನ ಹೆಸರು ರಾಧಾ ಅಂತ. ಮತ್ತ ಅವನ ಹೆಂಡತಿ ಹೆಸರ? ಅವನ ಹೆಸರು ರುಕ್ಮಿಣಿ ಅಂತ. ತಂಗಿ, ಭಾಳ ಸಮಸ್ಯೆ ಐತಿ. ಅದು ಇದು ಬಿಗಿಯರಿಬೇಕಾದ್ರೆ ಅಷ್ಟ ಕಷ್ಟ ಇಲ್ಲ ನಿನಗೆ. ನಾ ಹೇಳ್ದಂಗೆ ಕೆಲಸ ಮಾಡ್ಕೋತಂದೆ ಅಂದ್ರೆ ಇದಕ್ಕೆ ಭಾಳ ಖರ್ಚಾಕೈತಿ. ಸಂತಿನೂ ಭಾಳ ಹತ್ತೈತಿ. 20,000 25,000 30,000 ತನಕ ಖರ್ಚಾಕೈತಿ. ಇದನ್ನ ನೀ ಕೊಡ್ತಾನೆ ಅಂದ್ರೆ ಇದನ್ನ ನಾ ಮಾಡಿ ಕೊಡ್ತಾನೆ. ಏನತ್ತಿ? 20-30 50,000 ಹೋಗ್ಲಿ, ಆದ್ರ ಯಾವಾಗ್ಲೂ ನನ್ ಜೊತೆನೇ ಇರ್ಬೇಕ. ಅದಕ್ಕೆ ಎಷ್ಟು ರೊಕ್ಕ ಬೇಕಾದ್ರ ಖರ್ಚಾಗ್ಲಿ, ಅವನ ಮುಂದೆ ಯಾವ ರೊಕ್ಕನೂ ನನ್ಗೆ ಹೆಚ್ಚಿಂದಲ್ಲ. ಯಾವಾಗ್ಲೂ ನನ್ ಜೊತೆನೇ ಇರ್ಬೇಕ. 24 ತಾಸು ನನ್ನ ಮನಿ ಒಳಗ ಇರ್ಬೇಕ. ನೋಡ್ ತಂಗಿ, ನೀ ರೊಕ್ಕ ಕೊಡಾಕ್ ಗಟ್ಟಿದೆ ಅಂದ ಮೇಲತ್ತ ನಾನು ಮಂತ್ರಿಸಿ ಕೊಡಾಕ್ ರೆಡಿದೇನಿ. ನೀ ಹೇಳಿದ್ದಾಗ ಸಕ್ಸಸ್ ಆಗೋಂಗ್ ನಾ ಮಾಡಿ ಕೊಡ್ತಾನೆ. ಆತಿಲ್ಲ, ಒಂದು 5 ನಿಮಿಷ ಕುಂದ್ರೆ ಹೇಳ್ತೀನಿ. ಇದನ್ನ ತಗೋ, ನಾ ಹೇಳಿದ್ ನಂಬಿರ್ಬೇಕು ತಂಗಿ ನನಗೆ. ಅವ ನಿಮ್ಮ ಮನೆಗೆ ಯಾವಾಗ ಬರ್ತಾನೆ, ಬಂದು ಕೂಡಲೇ
ನಡ್ಕೊತ ಬಂದಿರ್ತಾನಲ್ಲ, ಒಳಗೆ ಬಂದಂದ್ರೆ ಪಾನಕ ಮಾಡಿ ಎತ್ತಿ ಕುಡಿಸ್ಬೇಕು. ಇದನ್ನು ಎಲ್ಲಾರ ಹಾಕೋದು ಅವ್ನ ಕಣ್ಣಿ ಬೀಳಬಾರ್ದು. ಇದನ್ನು ಒಂದು ಸಲ ಕುಡಿಸತ್ತುಕೋ, ಇದು ಒಂದೇ ಜನ್ಮ ಅಲ್ಲ, 7 ಜನ್ಮ ನಿನ್ನ ಮನ್ಯಾಗ ಇರ್ತಾನೋ. 24 ತಾಸು ನಾಯಿಗಿತ್ತಿ ನಿನ್ನ ಬೆನ್ನ ತಿರುಗಿತಾನ. ಹೊಟ್ಟೆ ವಿಚಾರ ಮಾಡಕ್ಕೆ ಹೋಗಬೇಡ. ಒಂದು ಮಾಡಿದ್ರಾಗ ಸ್ವಲ್ಪ ಮಿಸ್ ಮಾಡಿದಿ, ಒಳ್ಳೆ ಅವ ನನಗೆ ಸಿಗೋದಿಲ್ಲ. ಇದಂತೂ ನೆನಪಿರ್ಬೇಕು ನಿನಗೆ. ಇದನ್ನ ಗದಿ ಪದ್ಧತಿರನ್ನ ಹೆಂಗೆ ಹೇಳಿಲ್ಲ ಅಷ್ಟು ಮಾಡ್ಕೋಬೇಕು. ಇದೊಂದು ನಿಂಬಿಕಾಯಿ ನಿನ್ನ ಜಳಕದಾಗ ಅವು ಬರೋಕೆ ಜಳಕ ಮಾಡೋ ನಿದ್ರಿಗೆ ಹಾದಿತ್ತಿಕೋ, ನಿನ್ನ ಮ್ಯಾಲೆ ಭಾಳ ಇದಾಕೈತೆ ಅವ್ನ ಮನಸ್ಸು. ತಗೋ ಇದೊಂದು ನೋಡ್ತಂಗೆ ನಾ ಹೇಳಿದೆಲ್ಲ ಕರೆಕ್ಟಾಗಿ ಮಾಡ. ಬಟ್ ಕರೆಕ್ಟಾಗಿ ಮಾಡಿದಿ ನಿನ್ನ ಬೆನ್ನ ತಿರುಗ್ತಾನ ನಾವು. ಅಲ್ಲ ಗುರುಗಳ, ಕುಡ್ಡುಗೆ ಏನ್ ಬೇಕ್ರಿ? 2 ಕಣ್ಣ ಬೇಕ. ಹಂಗ ಈ ಕೆಲಸ ಆತಂತ ಇಟ್ಕೋರಿ, ನಾ ನಿಮ್ ಋಣ ಯಾವತ್ತೂ ಮರೆಯಂಗಿಲ್ಲ. ಆಯ್ತು, ನಮ್ಮ ದಕ್ಷಿಣ ಅಟ್ ಕೊಟ್ಟು ಹೋಗುವ. ನನ್ನ ಕಡೆ ಇಷ್ಟು ರೊಕ್ಕ ಅದಾವ ಗುರುಗಳ, ಕೆಲಸ ಆತಂತ ಇಟ್ಕೋರಿ, ನಾನ ಬಂದ್ ಕೊಟ್ಟೋಕೆ, ನೀವು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಆಯ್ತಾಯ್ತು. ಬರ್ತೀನಿ ಗುರುಗಳು. ಹೋಯ್ ಬಾವಾ. ಹಿಂದಿರಿ ಏನ ಎಲ್ಲಿ ಹೋಗಿದ್ರಿ? ಏನ ಎಲ್ಲಾಕ ಹೋಗ್ತಾನೆ ಯಾಕೆ ನಿನಗ? ಅಯ್ಯೋ, ನಾ ಕಟ್ಕೊಂಡಿರೋ ಹೆಂಡತಿ ಎದಕ್ ಬೇಕಂದ್ರ ನನಗ್ ಬೇಕೇ. ಎಲ್ಲಿ ಹೋಗಿದ್ರಿ ನೀವು? ಕಟ್ಕೊಂಡ್ರೆ ಹೆಂತಿದ್ರಿ ನನ್ನ ಆಟ ಮಾಡಿದ್ರೆ ನನ್ನ ಮನ್ಯಾಗ ಕಟ್ಟಿ ಹೋಗಾಕ. ಅಲ್ಲ, ನಿಮ್ಗೇನ್ ನಾ ಕಟ್ ಹಾಕುದಿಲ್ಲ, ಆದ್ರೂ ಎಲ್ಲಿ ಹೋಗಿದ್ರಿ ಅಂತ ಕೇಳಾತೇನೆ. ನೀ ಅದನ್ನ ಬಿಡು, ಫೋನ್ ಹಾಕಿ ಹಚ್ಚಿದ್ದ ನನಗ. ಫೋನ ಕಟ್ಕೊಂಡಿರೋ ಹೆಂಡತಿ ಫೋನ್ ಹಚ್ಚಿದ್ರೆ ಯಾಕೆ ಹಚ್ಚದ್ ಕೇಳ್ತೀರಿ? ಗಂಡಸರು ಹೊರಗ 100 ತೆಗೆದಿರ್ತಾವ, ಅದನ್ನೆಲ್ಲ ನಿಮ್ಮ ಮುಂದೆ ಹೇಳಕಾಕತ್ತೇನೆ. ಯಾಕೋ ನಾಲಿಗೆ ಭಾಳ ಉದ್ದ ಹೊಂಟೈತಿ. ನಾನು ನೋಡ್ರಿ 1 ಕಿಲೋಮೀಟರ್ ದೂರ ಹೊರಕಿದೆ. ಈಗೇನು ಸನಿಕ ಬಂದು ಹರಡತ್ತಿಲ್ಲ. ಬೇಕಾನು ಅದಕ್ಕೆ? ಹೌದ್ರಿ, ಮೊದಲ ನಿಮ್ ನೋಡಿದ್ರ ಅನ್ಸ್ತಿದ್ದೆ. ಯಾಕೆ ಹೇಳ್ರಿ, ನಿಮ್ಗ ಮರ್ಯಾದನ ಕೊಡ್ತಿದ್ದೆ. ನೀವು ಒಂದ್ ದಾರಿ ಒಳಗಿದ್ರಿ, ಟೈಮಿಗೆ ಮನಿ ಬರ್ತಿದ್ರಿ, ಟೈಮಿಗೆ ಊಟ ಮಾಡ್ತಿದ್ರಿ. ಆದ್ರೆ ಈಗೀಗ ನನಗ ಡೌಟ್ ಬರಾತೈತಿ, ನೀವು ದಾರಿ ಬಿಟ್ರಿ ಅಂತ. ಅದಕ್ಕೆ ನಾ ಮಾತಾಡ್ಬೇಕಾದ ಟೈಮ್ ಬಂದೈತಿ, ಮಾತಾಡತೀನಿ. ಕೆಟ್ಟ ಹರಡ ಮಾತಾಡತ್ತದಿ. ಅಲ್ಲ, ಹಡದ ನಮ್ಮ ಮೌನ ಕೇಳೋದಿಲ್ಲ, ನೀ ಏನ್ ಅದನ್ನ ಕೇಳ್ತಿ? ನಿನ್ನ ನಮ್ಮ ಮನೆಗೆ ಹಿಂತಾಗಿ ಬಂದದ ಅಟ, ನನ್ನ ಮೇಲೆ ಅಧಿಕಾರ ಚಲಾಯಿಸಕ್ ಬಂದಿಲ್ಲ. ಅಧಿಕಾರ ಚಲಾಯಿಸಿದ? ಹಂಗಂದ್ರ ಏನ್ರಿ? ನಾ ನಿಮ್ಗ ಎಲ್ಲಿ ಹೋಗಿದ್ರ ಕೇಳಾತೀನಿ. ಆದ್ರ ನೀವ್ ಮಾಡೋದ್ ನೋಡಿದ್ರ ಈಗ ನನಗ ಪಕ್ಕ ನಿಮ್ ಮೇಲೆ ಡೌಟ್ ಬರಾತೈತಿ. ಈಗ ನೀವು ಹೇಳಬೇಕ, ಎಲ್ಲಿ ಹೋಗ್ತೀರಿ ನೀವು? ದಿನ ಎಲ್ಲಿ ಹೋಗ್ತೀರಿ, ಎಲ್ಲಿ ಇರ್ತೀರಿ, ಎಲ್ಲಿ ಊಟ ಮಾಡ್ತೀರಿ? ಈಗ ಹೇಳಬೇಕು ನೀವ. ಏನ ಬೋಸಡಿ ನನಗ ಕೈ ಮಾಡಿ ಮಾತಾಡ್ತಿ? ಸೊಮ್ ಮುಚ್ಕೊಂಡ್ ನಾಯಿ ಕುಣಿತಿ, ಇರೋದ್ ಕಲಿ. ಏನಿದೆ? ಅಲ್ಲ, ಬಾಯಿ ಬಂದಾಗ ಮಾತಾಡತ್ತಾಳ. ಏನಾತ ರುಕು? ಏನಾತ? ಯಾಕೋ ಅಕ್ಕಿ ಮ್ಯಾಗ ಕೈ ಮಾಡಾಕತ್ತಿದ್ದೇನೆ? ನಾನು ಹೊರಗ ನಾನು ದುನಿಯಾ ಕೆಲಸ ಇರ್ತಾವ, ನಾ ಎಷ್ಟೊತ್ತಿಗೆ ಬರ್ತೀನಿ, ಎಷ್ಟೊತ್ತಿಗೆ ಹೋಗ್ತಾನೆ. ಅದನ್ನ ತಗೊಂಡು ನಿಕೆ ಮಾಡಕತ್ತಾಳ, ಈಗ ನಡ್ಸಾಕತ್ತಾಳ ಮನೇಲಿ. ಅಲ್ಲೋ ಅದನ್ನ ಸನುಕೂಲಿ ಹೇಳ. ಅಕ್ಕಿ ಕೇಳೋದ್ರಾಗ ಏನ್ ತಪ್ಪೈತಿ? ಅಕ್ಕನೇನ್ ಕೇಳ್ತಾರ? ಮಾತಾಡಬೇಡ, ಹಂಗೆಲ್ಲ ಮಾಡ್ಬಾರ್ದ. ಇಚ್ಚಿಗೆ ಬರ್ತಾನ ಅಲ್ಲಿ. ಅತ್ತಿರಿ, ಒಂದಿನ ಆದ್ರ ಸಹಿಸ್ಕೋಬಹುದ್ರಿ, 2 ದಿನ ಸಹಿಸ್ಕೋಬಹುದು. ದಿನ ಇದೇ ಮಾಡಾತಾರ ಅವ್ರು. ಮಧ್ಯಾಹ್ನ ಊಟಕ್ ಬರಾವಲ್ರು, ಚಂದಗೆ ನಾಷ್ಟ ಮಾಡಾವಲ್ರು. ರಾತ್ರಿ ಅಟ್ ಮನಿಗ್ ಬಂದ್ರ ಆಯ್ತನ್ರಿ? ನಿನ್ನ ಮತ್ತೆ ಹೇಳಾಕ್ತೇನೆ. ಏನ್ ಮಾತಾಡ್ತೇನೆ ನೀನು? ನೋಡು, ನಾ ಹೇಳ್ತೇನೆ ಕೇಳ. ಹೇಳ, ಆಕಿ ಹೇಳ, ನನಗೇನ್ ಹೇಳ್ತೀನಿ ನೀನು? ನಿನಗೂ ಹೇಳಕಿನ ಆಕಿಗೆ ಹೇಳಕಿನ. ಈಗ ಆಕಿ ನಾವ್ ತಿಡ್ ಮಾತಾಡತ್ತ, ಆಕಿ ಹೇಳ. ನೀ ಸುಮ್ಮಿರ, ನಾ ಕೇಳ್ತಾನ ಅವನ. ಅಲ್ಲಪ್ಪ, ಹೊತ್ತೊತ್ತಿಗೆ ಊಟ ಇಲ್ಲ, ಏನಿಲ್ಲ. ಮನಿ ಬಿಟ್ಟು ಹೋದೆ ಅಂದ್ರ ಮುಂಜಾನೆ ಹೋದ್ರೆ ಸಾಯಂಕಾಲ ಬರ್ತಿ. ಮಧ್ಯಾಹ್ನ ಊಟ ಎಲ್ಲಿ ಮಾಡ್ತೀನಿ? ಹರಿಯಾಗ ನಾಷ್ಟ ಇದ್ರ ಹೊಟ್ಟೆ ಬಡ್ಕೋತಿದ್ದಿ. ಅದನ್ನ ಬಿಟ್ಟು ಈಗ ಊಟ ಇಲ್ದ ಹೊಂಟಿ. ಏನ್ ಮಾಡಾಕತ್ತಿ? ಎಲ್ಲಿ ಹೊಂಟಿ? ಅಂದ್ರ ನಾ ಮನ್ಯಾಗ ಊಟ ಮಾಡ್ಲಿಲ್ಲ ಅಂದ್ರ ನಾ ಹೊರಗೆ ಒಂದ್ ವಾರದ ಏನೋ ಮಾಡಿನ ನೀವು ತಿಳ್ಕೊಂಡ್ಬಿಟ್ಟಾರಿ. ಅದಿತ್ತು ಯಾರು ತಿಳ್ಕೊತಾರಪ್ಪ? ನೋಡ್ವಾ, ನಾನು ಹೊರಗ 108 ಅವರ್ ಇರ್ತಾವ. ಒಂದ್ ಕಡೆ ನಾಯಿ ಬಿಗಿರ್ಸಕ್ ಹೋದ್ನೆ ತಿಳ್ಕೊ, ಅಲ್ಲಿ ಊಟ ಮಾಡಿಸ್ತಾರ. ಮುಂಜಾನೆ ಕರ್ಕೊಂಡ್ ಹೋದ್ರ ತಿಳ್ಕೊ, ಅಲ್ಲಿ ಅವ್ರು ಯಾರೇ ನಾಷ್ಟ ಮಾಡಿಸ್ತಾರ. ನಮಗೂ ಅಭಿಮಾನಿ ಭಕ್ತರುಗಳು ಬಾ ಬಂದಿರ್ತಾರ. ಅದ್ರಲ್ಲಿ ನಿಮ್ಗೆ ಏನ್ ತಿಳಿದು? ಈಗ ಏನ್ ಹಂತದಾಗೈತಿ? 10 ಮನಿ ಅಂದ್ರ ಮನಿಗ್ ಬರ್ತಾನ, ನಮಗೂ ಹೊತ್ತು ಮತ್ತೇನ್ ಮಾತಾಡ್ತಿರ? ಅಲ್ರಿ ಅತ್ತಿರಿ, ಇವ್ರು ಊಟ ಎಷ್ಟ್ ದಿನ ಮಾಡಿಸ್ತಾರೆ? ಇವ್ರದ್ದು ಬಾಳೆ ದಿನ ಆಯ್ತು ಇದು ನಡ್ದೈತ್ರಿ. ನನಗ ಯಾಕೋ ಡೌಟ್ ಐತ್ರಿ. ಯಾಕಂದ್ರ ಮೊದಲ ಇವ್ರು ಹಿಂಗೆಂದು ಮಾಡ್ತಿರ್ಲಿಲ್ಲ. ಈಗ ಏನೋ ಒಂದು ಬದಲಾವಣೆ ಆಗೈತಿ. ಮನ್ಯಾಗ ಇವ್ರು ಊಟ ಮಾಡಾತಿಲ್ಲ ಅಂದ್ರ ಇವ್ರು ಹೊರಗೆ ಹೋಗಿ ಹೊಟ್ಟಿ ತುಂಬಿಸ್ಕೊಂಡ್ ಬರಾತಾರ್ರಿ. ಅತ್ತಿರಿ, ಇದು ಬರೇ ಊಟದ ವಿಚಾರ ಅಲ್ರಿ. ಹೌದಾ ತಂಗಿ? ಅಲ್ಲೋ, ಏನ್ ನಡ್ಸಿದೀನಿ? ಆಕೆ ಹೇಳುದು ಕರೆ ಐತೆನ? ನಿನಗ್ ಬುದ್ಧಿದ ಐತಿಲ್ಲ? ಆಕೇನ್ ಹೇಳ್ತಾಳು? ನೀನ್ ಬಾ ನೋಡಿದೇನ ಅಲ್ಲಿ ಹೋಗೇನಂತೇಳಿ? ನಾನ್ ನೋಡಿಲ್ಲಪ್ಪ. ನೋಡು, ಹಿಂಗೆಲ್ಲ ಜಗಳಾಡ್ಬೇಡ್ರಿ, ಸಮಾಧಾನದಿಂದ ಮಾತಾಡಿ ನಡ್ರಿ ಒಳಗ. ಯಾಕೆ ಹಿಂಗ್ ಜಗಳಾಡಕ್ತಾರ ಇಬ್ರು? ಸುಮ್ಮ ಈಕನೇ ಹುಡುಗ ನೋಡ್ರಿ, ನಂಗ ಏನು ಗೊತ್ತಿಲ್ರಿ. ನೀ ಸುಳ್ಳ ಮಾತಾಡ್ಬೇಡ. ನೀ ದೂರ ನಿಂತು ಮಾತಾಡು. ಇಲ್ಲ, ಆಕೆ ಹೇಳಿ ಸಮಾಧಾನ. ಊರಾನ ಮಂದಿ ಬಾಯ್. ಅಲ್ಲ, ನನ್ನ ಬಗ್ಗೆ ಏನ್ ಗೊತ್ತೈತಿ? ಈಗ ಮಾತಾಡ್ತಾಳೋ, ಊಟ ಮಾಡಿ ಬಂದ ಈಗ ಬಂದ್ ನೋಡ. ನೋಡಿದೇನ ನೀ?
ನಾ ಕೇಳ್ತೀನಿ ಗಪ್ಪೋಪ್ಪ ಕೇಳ್ತೀನಿ ಗಪ್ಪು ನೋಡ್ವಾ ನೀವೊಂದ ಅವಂದ ಜಗಳ ಆಡ್ಕೊತ್ ಕುಂಡ್ರಬೇಡ್ರಿ ಏನ ಸುಳ ಬಾಯಿ ಹತ್ತಿ ದೊಡ್ಡ ಜಗಳ ಕುಂಡಿರ್ತೈತಿ ಊನೇನ್ ಮಂದಿ ಏನಂದಾರ ಬಾಯಿ ಕೇಳಿ ಎಲ್ಲಾ ಬಂದ್ರ ನಮ್ಮೊಬ್ರು ನಾವ ತಕೊಂಡಂಗ ಆಕತಿ ನಡ್ರಿ ಒಳಗ ಸರಿ ಇರಂಗಿದ್ರ ಇರ ಇಲ್ಲಾಂದ್ರೆ ನಿಮ್ ತವ್ರ ಮನೆ ಗಂಟು ಮಟ್ಟಿ ಕಟ್ಕೊಂಡು ಹೋಗ್ತಾರ್ರಿ ಯಾಕೆ ಹೋಗಲ್ಲ ನಂದೇ ನೀ ಕೇಳ್ತ ಇಲ್ಲಿ ನಾನು ಇಷ್ಟ ಎಷ್ಟೋತ್ತರ ಬರ್ತಾನೆ ಎಷ್ಟೋತ್ತರ ಹೋಗ್ತಾನೆ ಆದ್ರೆ ನೀ ಕೇಳ್ತಿ ಇನ್ ರಾತ್ರಿ ಬರಂಗಿಲ್ಲ ಏನ್ ಮಕ್ಕತ್ತೆ ಮಾಡ್ಕೊ ಹೋಗ ಕೊಂಡ್ರಿ ಇಲ್ಲೇ ಏ ಹುಡುಗ ನೀ ಯಾಕೆ ಅವ್ರ ಬಾಯಿ ಹತ್ತಿರಿ ಹಾ ಅವ್ ಎಷ್ಟೊತ್ತಿಗೆ ಯಾಕೆ ಬರವಲ್ಯಾಕ ಅತ್ತಿರಿ ಒಂದಿನ ಆದ್ರ ಏನೋ ಹೂ ಅನ್ಬೋದ್ರಿ ಅವರು ದಾರಿ ಬಿಟ್ಟಾರೆ ನನ್ಗ ಪಕ್ಕ ಡೌಟ್ ಐತ್ರಿ ಅವ್ರಿಗೆ ನೀವ ಮಾತಾಡ್ರಿ ಸಮಾಧಾನ ಮಾತಾಡಿ ಕೇಳ್ರಿ ಅವ್ರು ಏನ್ ನಡ್ಸಾರಂತ ನೀವ್ ಏನ್ರೆ ಮಾತಾಡಕ್ ಹೋದ್ರ ಹಿಂಗ್ ಮಾಡ್ತಾರ ಇವ್ರು ಅವ್ರ ಮನೆಗೆ ಹೋಗಂತಾರಿ ಇಷ್ಟು ಧೈರ್ಯ ಅವ್ರಿಗೆ ಎಲ್ಲಿದ್ ಬಂತ್ರಿ ಹೌದು ನೋಡು ನೀ ಏನು ಚಿಂತೆ ಮಾಡ್ಬೇಡ ಅವನ್ನೆಲ್ಲ ನಾ ರಂಬಿಸಿ ಕೇಳ್ತಾನ ನೀ ಸುಳ್ಳ ಜಗಳ ತಕೊಂಡ್ ಕುಡ್ರಬೇಡ ಬಡ್ಸ್ಕೊತ ಮೊದಲೇ ಹಿಂಗಾಗ್ಯದ ಎಲ್ಲರೂ ಬಡ್ಕೊಂಡ್ ಒಂದ್ಗಿಂದಾರತ್ತ ನಾ ನಿನ್ನ ಏನ ಸುಮ್ ಕುಂಡ್ರ ನಾ ಎಲ್ಲ ಕೇಳ್ತಾನ ನಡಿ ಒಳಗ್ ನಡಿ ಯಾವ ಯಾವ ಏನಾಯ್ತಪ್ಪ ನಾವ್ ಸ್ವಲ್ಪ ಹೊರಗೆ ಬರ್ತಾನೆ ಇಟ್ಟು ಊರಾಗ ಕೆಲಸ ಐತಿ ಈಗ ಯಾಕೆ ಹೊಂಟಿ ನಮ್ಮ ಗಂಡಸರು ತೆಗೆದಿರ್ತಾವ ಹೋಗು ಮುಂದೆ ಅಡ್ಡ ಹಾಕ್ತಿಲ್ಲ ಈಗ ಯಾಕೆ ಹೊಂಟಿ ಅಂತೇಳಿ ಅಲ್ಲಿ ಊರಾಗ ಕೆಲಸ ತೆಗಪ್ಪ ಹೋಗಿ ಬರ್ತಾನೆ ಏನು ಮನಿ ತಳಕ ಹತ್ತು ಅಲ್ಲೇ ಬರೀ ಹೊರಗ ಹೊಂಟಿಯಲ್ಲ ಅಂತದೇನ್ ಕೆಲಸ ಹೇಳಿದಿ ಊರಾಗ ನಮ್ಮ 108 ತೆಗೆದಿರ್ತಾವ ನೀ ಎಲ್ಲ ನಿಮ್ಗೆ ಹೇಳಕತ್ತೇನೆ ಅಲ್ಲಿ ಊರಾಗ ಸ್ವಲ್ಪ ನ್ಯಾಯ ಬಿಗಿರ್ಸದೈತಿ ಅದಕ್ಕೆ ಹೊಂಟಾನೆ ನ್ಯಾಯ ಬಗೆಹರಿಸಕ್ ಹೊಂಟಿಯ ಹಾ ಆಯ್ತು ಹೋಗಿ ಲಗುಟ್ ಬಾ ರುಕು ಏ ರುಕು ಅತ್ತಿರಿ ಬಾಯ್ ಅಲ್ಲ ಈಗ ಮತ್ತ ಹೊರಗೆ ಹೋಗ್ಕನತ್ ಹೋಗ್ಯಾನ ಏನೋ ಯಾರ್ದೋ ನ್ಯಾಯ ಬಗೆಹರಿಸೋದೈತಂತ ಅದಕ್ಕ ಈ ವಾದ ಯಾಕೋ ನನಗೆ ಅವನ ಮ್ಯಾಗ ಡೌಟ್ ಬರಾಕತೈತಿ ಅದಕ್ಕ ಇವತ್ತೇನಾಗೋದಾಗ್ಲಿ ಏನು ನಡಿ ಹೋಗುನು ಎಲ್ಲಿ ಹೊಕ್ಕ ನೋಡು ನಾವು ಅತ್ತಿರಿ ನಿಮ್ಗ ಡೌಟ್ ಐತಿ ಆದ್ರ ನನಗ ಪೂರಾ ಗೊತ್ತೈತಿ ಅತ್ತಿರಿ ನಿಮ್ಗ ಡೌಟ್ ಐತ್ರಿ ಆದ್ರ ಪೂರಾ ಗೊತ್ತೈತಿ ಅವ್ರೇನೋ ನಡ್ಸ್ಯಾರ್ರಿ ಆದ್ರೂ ಅವ್ರ ಹಿಂದೆ ಹೋಗಿ ನೋಡುದು ಸರಿ ಅಲ್ರಿ ಬ್ಯಾಡ್ರಿ ಅತ್ತಿರಿ ಅಲ್ಲ ಎಂತ ಹುಚ್ಚು ಹುಡುಗಿದಿ ಇಷ್ಟೆಲ್ಲ ಗೊತ್ತೈತಿ ಅಂತ ಹೇಳ್ತಿ ಒಂದು ದಿವ್ಸ ನಾನು ಮುಂದೆ ಹೇಳಿ ಏನ ಮತ್ತು ಅವ ಲಗುಟ್ ಮನೆಗೆ ಬರ್ಲಿಕ್ಕೆ ನನ್ನ ಗಂಡಿನ ಮನೆಗೆ ಬಂದಿಲ್ಲ ಅಂತೇಳಿ ಅವ್ನು ಬರೋ ಮಟ್ಟ ಊಟ ಬಿಟ್ಕೊಂಡಿರ್ತಿ ನಿಂದು ಏನಾರ ಒಂದು ಸ್ವಲ್ಪ ಕಬರ್ ಮಾಡ್ತಾನ ನಾವು ಈಗ ಬ್ಯಾಡ ಹೋಗುದಂತ ಹೇಳ್ತಿ ಇವತ್ತು ಏನು ಯಾಕಾಗತ್ತ ಕೊಟ್ಟ ಬಿಡಂಗಿಲ್ಲ ಇನ್ನು ಕರ್ಕೊಂಡು ಹೋಗ್ತೀನಿ ಅತ್ತಿರಿ ಯಾಕೆ ಹೇಳತ್ತೀನಂದ್ರ ನಾವು ಹಿಂದಿಂದ ಹೋಗುದು ಯಾರು ನೋಡಿದ್ರ ನಮ್ಮ ಮರ್ಯಾದೆ ಪ್ರಶ್ನೆ ರೀ ಇದೆಲ್ಲ ನನಗೆ ಯಾಕೋ ಬ್ಯಾಡ್ ಅನಿಸ್ತೈತ್ರಿ ನೋಡು ನೀ ಹೇಳಿದ್ದೇನು ಕೇಳಂಗಿಲ್ಲ ಇವತ್ತು ಹೋಗ್ಬೇಕಂದ್ರೆ ಹೋಗಬೇಕು ನಾ ಹೇಳ್ದಷ್ಟು ನೀ ಕೇಳ್ಬೇಕು ನಾ ಅತ್ತೇವ ನೀ ಅತ್ತೇವ ನಾ ಹೇಳ್ದಷ್ಟ ಕೇಳ್ತಿಲ್ಲ ಬಾ ಹೋಗುನು ನಡಿ ಅಲ್ಲ ಈಗರೇ ಬಂದನಿ ಹಿಂಗ್ಯಾಕೆ ಸಿರಿ ಪಡಕ್ ಮರತ್ತದಿ ಏನಾರ ಆಗೈತೆ ಅನ್ನೋದು ಒಂದಿಟ್ಟು ಬಾಯಿ ಬಿಟ್ಟು ಹೇರ ಗೊತ್ತಾಕತಿ ರಾಧ ಅಲ್ಲ ನಿನಗೆ ಏನಾರ ಆಗೈತಿ ಒಂದಿಟ್ಟು ಹೇಳ ಹಂಗ್ಯಾಕೆ ಮಾಡತ್ತದಿ ಬರೋದ ಈಗ ಬಂದನಿ ಹಿಂಗ್ ಸಿರಿ ಪಡಕ್ ಮಾರ ನಂಗೆ ಏನ್ ಗೊತ್ತಾಕತಿ ಹೇಳ ನೋಡೋಣ ನಿನ್ನೆ ಏನ್ ಮಾಡಿ ಹೋಗಿರಿ ಗೊತ್ತಿಲ್ಲ ನಿಮ್ಗ ಮನಿಗೆ ಹೋಗಿ ಚಂದಾಗಿ ನಿದ್ದೆ ಮಾಡಿರ್ಬೇಕು ಹೆಂಡತಿ ಜೊತೆ ನೋಡ್ರಿ ಅದ ಸುಮ್ಮ ಯಾವ್ದಕ್ಕ ಟಾಸ್ ಪಾಸ್ ಮಾಡಾಕತ್ತದಿ ಅಲ್ಲ ನಾನು ನಿಂತಕ್ ಬರೋದ ನೆಮ್ಮದಿ ಸಿಗ್ತೈತೆ ಅಂತೇಳಿ ನೀನು ಹಿಂಗೆ ಮಾಡ್ರೆ ನಾ ಎಲ್ಲಿ ಹೋಗ್ಬೇಕು ಹೇಳು ಹಂಗೆಲ್ಲ ಮಾಡಕ್ ಹೋಗ್ಬೇಡ ನೋಡು ನನ್ನ ಮುದ್ದು ಬಂಗಾರ ಅಲ್ಲ ನೀ ಹಂಗ್ಯಾಕ್ ಮಾಡ್ತಿ ನಿಂದ್ರ ಸುಮ್ಮ ನಾ ಹೇಳಿದ್ರ ಬ್ಯಾಡ ಅಂದಿ ಈಗ ನೋಡು ಕರ್ಕೊಂಬಣ್ಣತ್ ನೋಡ್ದಿಲ್ಲ ಏನ್ ಹೇಳ್ತಿ ಈಗ ಅತ್ತಿರಿ ಬರ್ರಿ ಕೇಳೋಣ
ನಡಿ. ರೀ ಏನೋ ಇದು ನಿಂದ ಪಂಚಾಯತಿ ನ್ಯಾಯ ಬಗೆಹರ್ಸಂತ ಬಂದದಿ. ಇದ ಬಗೆಹರ್ಸಾಗ್ತದ ನ್ಯಾಯ? ಆ ಏನ್ ಮಾಡಾಕತ್ತೀಯೋ ಒಳ್ಳೆಯವ್ರ ಮನ ಹಳ್ಳ್ಯಾಗ ಕಳ್ದಂಗ. ಅಲ್ಲ ನಿನ್ಗೆ ಎಷ್ಟು ಬಡ್ಕೊಂಡಿಲ್ಲ ಅವತ್ತ ಅಲ್ಲೇ ನಿಂದ್ರಿಸಿ ಕೇಳೋಣ ಅಂದ್ರ ಬ್ಯಾಡ್ರಿ ಅತ್ತಿ ನನ್ ಗಂಡ ಒಳ್ಳೆ ಅಂತ ಹೇಳಿದಿ. ಈಗ ನೋಡಿ ಎಂತ ಕೆಲ್ಸ ಮಾಡಾಕತ್ತೇನ. ಅತ್ತಿರಿ ಮೊನ್ನೆ ಲೇಟ್ ಆಗಿ ಬಂದಿದ್ಕ ಯಾಕತ್ ಕೇಳಿದ್ಕ ನನ್ಗ ನಾಯಿಗ್ ಬಡ್ದಂಗ್ ಬಡದ್ರಿ. ಇದೇ ಕೆಲ್ಸ ಮಾಡಕ್ ಬರ್ತಾರೆ ನೀವ್ ಹೊರಗ. ಹಾ ಬರ್ತಾನಲ್ಲ ಅದಾಳಲಿಕ್ಕಿ ಭಿನ್ನಾನಗಿತ್ತಿ ಅವನ ಅಷ್ಟು ಮಳ್ ಮಾಡಿಬಿಟ್ಟಾಳ. ಯಾವ ನಿನಗ್ರೆ ಬುದ್ಧಿ ಐತಿಲೋ? ಎದಕ್ ಬಂದದ ಇಲ್ಲಿ? ನೀ ಎದಕ್ ಬಂದದ ಇಲ್ಲಿ? ನಾ ಅವ್ರ ಜೊತೆ ಏನೋ ಡಿಸ್ಕಷನ್ ಮಾಡಾಕತ್ತೇನೆ. ಬಂದಾರಪ್ಪ ಅಲ್ಲಿ ದೊಡ್ಡದಾಗಿ ಏನಾಯ್ತು ಅವ್ರ ಮಾತಾಡ್ರಿ ಅಂತದ. ಅಯ್ಯೋ ಮಾತಾಡತ್ತಿದ್ರತ್ರಿ ಅತ್ತಿರಿ, ನೋಡಿದ್ರಲ್ಲ ಎಷ್ಟ್ ಚಂದ ಮಾತಾಡತ್ತಿದ್ರು. ಯಾವ ಬಾಯಿಲೆ ಹೇಳ್ತೀರಿ ಮಾತಾಡತ್ತಿದೆ ಅಂತ? ನೀವ್ ಆಕಿನ್ ಜೋಡಿ ಏನ್ ನಡ್ಸಿರಿ ಅನ್ನೋದು ನಾವ್ ಇಬ್ರು ನೋಡಿವಿ. ನಿಮ್ ಜೋಡಿ ಮಾತಾಡಿ ಏನು ಉಪಯೋಗಿಲ್ಲ. ಇಲ್ಲಿ ನಿಂತಾಳ್ ನೋಡಿಕಿ, ಇಕ್ಕಿ ಮಳ್ ಮಾಡಿರ್ಲಿಲ್ಲ ಅಂದ್ರ ನೀವ್ಯಾಕೆ ಇಲ್ಲಿ ಬರ್ತಿದ್ರಿ? ಅಲ್ರಿ ಸ್ವಲ್ಪ ಹೆಂಚದಾಳ ಅನ್ನೋದು ಅರುವರೆ ಬೇಕಲ್ಲ ನಿಮಗ? ಬುಸುಡಿ ಏನ್ ಮಾತಾಡತ್ತೀರಿ? ನಡಿ ಮನೆಗೆ ಬಿಡ ಅಕ್ಕಿ ಮೇಲೆ ಕೈ ಮಾಡ್ತೇನ? ಆಗಿಲ್ಲ ನಿನಗ? ಇಲ್ಲಿ ತಾಯನಕ್ಕೆ ಮುಂದೆ ನಿಂತಾನೆ ನಂದು ಖಬರ್ ಇಲ್ಲ ನಿನಗ? ಎಷ್ಟು ಚಂದ ಬಣ್ಣ ಹಚ್ಚಿ ಬಂದಿದಿ ಮನ್ಯಾಗ. ಇದು 4 ಮಂದಿ ನೋಡಿದ್ರ ಏನ್ ಮಾತಾಡ್ತಾರೋ ಗೊತ್ತೈತೇನ? ಆದ್ ಹೆಂಡತಿಗೆ ಕೈ ಮಾಡಾಕತ್ತಿ. ಅತ್ತಿರಿ ಇವ್ರ ಜೊತೆ ಏನ್ ಮಾತಾಡುದ್ರಿ? ಇಲ್ಲದ ಅಲ್ರಿ ಇಕ್ಕಿನೇ ಎಲ್ಲಾ ಮಾಡ್ದಕ್ಕಿ. ಅಲ್ಲ ಅವನಿಗೆ ಒಬ್ಬಕಿ ಕಟ್ಕೊಂಡ್ರೆ ಹೆಂಡತಿದಾಳ ಅನ್ನೋದು ಗೊತ್ತದಿಲ್ಲ ನಿನಗ? ಎಷ್ಟು ಮೇಲೆ ಹಾಳು ಮಾಡ್ಬೇಕು ಅನ್ಕೊಂಡಿ? ನನ್ನ ಕೇತಿ ಕಟ್ಕೊಂಡ್ ಗಂಟ ಮಗಲ್ದಾಗದಲ್ಲ ಕೇಳಂಗ. ನಾ ಏನೋ ಅವ್ನ್ ಕರ್ದಿಲ್ಲ ಒತ್ತಾಯ ಪುರ್ಕಂತ ಮೊದ್ಲ ನಾವ್ ಇಟ್ಕೊಂಡ್ರೆ ಏನ್ ಹೇಳ್ತಿ ಹೇಳೋ ಅಲ್ಲ. ನಡಿ ನಿನ್ ಹೆಂಡತಿ ಬಂದಾಳಿಲ್ಲ. ಅಪ್ಪಿ ತಪ್ಪಿ ಮೈ ಮೇಲಿನ ಸೆರಗ ಒಂದ್ ಸ್ವಲ್ಪ ಜಾರದ್ರೂ ಅದನ್ನ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ. ಕಣ್ಣಾಗೆ ನನ್ನ ಅಂಜಿಸ್ತಿದ್ರಿ. ಈಕಿ ಯಾರಿಕಿ? ಎಲ್ಲಿಂದ ಬಂದ್ಲಿಕ್ಕಿ? ಈಕಿ ನಿಮ್ಗ ಕ್ವಶನ್ದಾಗ ಮಾತಾಡ್ಲಾತ. ಅದೆಲ್ಲ ಸಹಿಸ್ಕೊಂಡು ಹೆಂಗ್ ಸುಮ್ ನಿಂತೀರಿ? ಅತ್ತಿರಿ ಈಕಿ ಏನ್ ಮಾಡ್ಸಿರ್ಬೇಕ್ರಿ ನನ್ ಗಂಡಗ? ಹಾಂಬಲ್ಲ ಬಿದ್ದಾಳೆ ನನ್ನ ಮಗ ಹೊರಸ್ಲಾ ಬಿಟ್ಟ ಹೊರಗ್ ದಾಟ್ತಿದ್ದಿಲ್ಲ. ಎಲ್ಲಿದಾರ ಗಂಟು ಜೊತೆ ಆಂಬಲ್ಲ ಬರಿದ್ರಿದ. ನೋಡ ಅವನ ಅವತಾರ ಹೆಂಗ್ ಮಾಡಿಟ್ಟಾಳ. ಏನೋ ಏನ್ ಕೈ ಮಾಡ್ತಿ? ರೀ ಬ್ಯಾಡ್ರಿ, ನೀವ್ ಈಗ ಏನ್ ಮಾಡಿರಲ್ಲ ನಾ ಎಲ್ಲಾ ಕ್ಷಮಿಸ್ತೇನ್ರಿ. ಎಲ್ಲಾ ಕ್ಷಮಿಸಿ ಮೊದ್ಲು ಹೆಂಗಿದ್ದೆಲ್ಲ ಹಂಗ ಇರುನು. ನಿಮ್ಗ ನಾ ಅನ್ಸ್ತೀನಿ, ಏನು ಎದುರುತ್ರ ಕೊಡಂಗಿಲ್ಲ. ಬರ್ರಿ ನಮ್ಮನಿಗ್ ಹೋಗುನ್ ಬರ್ರಿ. ಮನಿಗ್ ಹೋಗುನ. ನೀ ಯಾರ ನನಗ್ ಹೇಳಾಕ? ಆಕಿನ ಯಾರ ತಗೊಂಡಿರಿ? ಆಕಿ ನನ್ನ ಪ್ರೀತಿ ರಾಧಾ ಅದಾಳ. ಆಕಿನಂತರ ನಾ ಬಿಟ್ಟು ಬರಂಗಿಲ್ಲ. ಬೇಕಾದ್ರ ಅತ್ತಿ ಗಂಡ ಮನಿ ಬೇಕಾದ್ರ ಇರ, ಇಲ್ಲಾಂದ್ರ ನೀನ್ ತವ್ರ ಮನಿಗ್ ಹೋಗ್ತಾರ. ನೀ ಇದ್ರ ಅಷ್ಟ ಬಿಟ್ರ ಅಷ್ಟ, ನನಗ್ ರಾಧಾನ ಬೇಕ. ನೋಡುವ ಹೆಂಗ್ ಮಾತಾಡಕತ್ತ ನೀವು? ಹತ್ತಿರಿ ಅವ್ರ ಬಾಯಿಲೆ ಅವರೇ ಹೇಳಾತಾರಿ, ನೀ ಇದ್ರು ಅಷ್ಟ ಹೋದ್ರು ಅಷ್ಟ ಅಂತ. ಹಂಗಾರಿ ಅದು ಹೊಸ ನೀರ್ ಬರ್ತೈತಲ್ರಿ, ಹಳಿ ನೀರಿಗೆ ಅಲ್ಲಿ ಜಾಗ ಇರಂಗಿಲ್ರಿ. ನಾ ಹೋಗಬೇಕ. ಅವ್ರೇ ಹಿಂಗ ಹೇಳದ್ ಬಳಕ ನಾ ಈ ತರ ಏನ್ ಮಾಡ್ರಿ? ನಾನು ಹೋಗ್ತೀನ್ರಿ ನನ್ ತವ್ರ ಮನಿಗೆ. ರುಕ್ಕು ಅಳಿಬೇಡಗಪ್ಪ, ನಾನು ಬಿಟ್ಟು ನೀ ತವ್ರ ಮನೆಗೆ ಹೋಗಿ ನೋಡು. ಅದಕ್ಕೆ ಅವಕಾಶ ಮಾಡ್ಕೊಡಂಗಿಲ್ಲ ನೋಡು. ನೀ ತಾಳ್ಮೆ ಎಂದಿರ. ಅವನಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕಲ್ಲ ನಾ ಕಲಿಸ್ತೇನೆ. ಈಗ ಮಾಡಿಟ್ಟಾಳ ಪಿತ್ರಪಿಲ್ಲಿ, ಏನ್ ಮಾಡೋದಿಲ್ಲ ಅದನ್ನ ನೋಡ್ಕೋತೀನಿ. ಏನ ಅವ್ ಹೆಂಗ್ ಮನಿಗ್ ಬರಂಗಿಲ್ಲ ಅದ್ ಗೊತ್ತೈತಿ. ನಿನ್ ಹೆಂಗ್ ಕರ್ಸ್ಕೋಬೇಕು ಅನ್ನೋದು ಗೊತ್ತೈತಿ. ಏನ ನಡಿತಂಗಿನಿ ನೋಡ್ಕೋತೀನಿ ಮಗರ. ಗೊತ್ತೈತಿ ನೋವು ಅದನ್ನ ಬಾನಿ. ಅಲ್ಲ ನಿಮ್ ಮನ್ಯಾನವ್ರು ಬಂದು ಕೇಳಿದ್ರು ಅಲ್ಲಿಯೂ ನಾನ್ ಬಿಟ್ಕೊಡ್ಲಿಲ್ಲ. ನಾನಿನ್ ಹೊರಗಿನವ್ರ ಗತೆ ಇಟ್ಕೊಂಡಿ ಅಂತ ಮಾಡಿದ್ನಿ. ಆದ್ರ ಇವತ್ತು ಗೊತ್ತಾತ ಅವ್ರಕ್ಕಿಂತ ನಾನ ಹೆಚ್ಚಂತ ಹೇಳಿ. ಆದ್ರೆ ಇನ್ ಮ್ಯಾಗಿಂತ್ರ ನಿನ್ ಜೊತೆ ನಾ ಜಗಳ ಮಾಡಲ್ಲ ಯಾವ್ದೋ ಕಾರಣಕ್ಕೂ. ನೀನ ನನ್ ಬೇಕ. ಬರೀ ಮಾತಾ ಹೇಳ್ತೀವ ಹೆಂಗೇನ? ನಡ್ಲಾ ಮತ್ತ. ಆಯ್ತ್ರಿ, ನೀ ನಡೀರಿ, ನಾ ಬರ್ತೇನೆ. ಬಾ ಜಲ್ದಿ ಬಾ. ಹೌದು ರಾಜ, ಆ ಮಂತ್ರವಾದಿ ಕೊಟ್ಟಿದ್ ಲಿಂಬಿಕಾಯಿ ಕೆಲಸ ಮಾಡತಿ. ಅದ್ ಹೆಂಗ ನೀ ಮನೆಗೆ ಹೋಗ್ತಿ ನಾನು ನೋಡತ್ತೇನೆ. ನಮಸ್ಕಾರ ಗುರುಗಳ. ನಮಸ್ಕಾರವಾ. ನೀವ್ ಹೇಳ್ದಂಗ ಕೆಲ್ಸ ಆಗೇತ್ರಿ. ನೀವ್ ಹೇಳ್ದಂಗ ನೀರ ಹಾಕಿ ಕೊಡ್ಸೇನ್ರಿ. ಆದ್ರ ನಾನ್ ಒಟ್ಟೆ ಬಿಟ್ಟಿರಾಕತ್ತಿಲ್ರಿ ಅಮ್ಮ. ನೀವ ಮಾಡಿದ ಬಾಳ ಪುಣ್ಯ ಆಗೇತ್ರಿ. ಅಂತೂ ನಾನ್ ನಿಂಬಿಕಾಯಿ ಕೆಲಸ ಮಾಡೈತೆ ಅಂದಂಗ ಆತ. ನೀವ್ ಅನ್ಕೊಂಡ್ಕಿಂತ ಚಲೋನ ಆಗೇತ್ರಿ. ಅವ್ರ ಮನ್ಯಾನವ್ರ ಅವ್ನ ಹೆಂಡತಿ ಅವ್ರ ಅವು ಬಂದ್ರು ಅವೇನ್ ಹೋಗ್ಲಿಲ್ರಿ. ಆದ್ರ ಅವ್ ಹೋಗ್ಲಾರ್ದುನು ಬಾಳ ಖುಷಿ ಆಗೇತ್ ನನಗ್.
ಅವ್ರ ಮನೆ ಮಂದಿ ಎಲ್ಲ ಬರಲಿ, ಯಾರ ಬಂದು ನಿನ್ನ ಭಾಗದ ನಿತ್ರು ಅವ್ರನ್ನ ಕಳಿಸ್ತಾನ ಕರೆ ನಿನ್ನ ಬಿಟ್ಟು ಕೊಡಂಗಿಲ್ಲ ನಾವು. ಅಷ್ಟಾದ್ರೆ ಸಾಕು ಗುರುಗಳ. ಅಂತೂ ನೀ ಅನ್ಕೊಂಡ್ ನಂಗೆ ಕೆಲಸ ಆಗೈತಲ್ಲೋ, ಚಲೋ ಆತು. ಒಟ್ಟು ಅವ ಇನ್ನು ಯಾವ ಕಾಲಕ್ಕೂ ನೀನು ಬಿಟ್ಟಿರಂಗಿಲ್ಲ, ನಾವು ತಲೆ ಕೆಡಿಸ್ಕೋಬೇಡ. ಆರಾಮಾಗಿ ಅವ್ನು ಕೂಡ ಜೀವನ ಮಾಡೇನಿ. ಆಯ್ತು ಗುರುಗಳ, ನಾ ಬರ್ತೇನ್ರಿ. ಹಾಂ ಹೋಯ್ ಬಾವ. ಏನಾಯ್ತ? ಯಾಕೆ ಅಳಕತ್ತಿ? ಏನಾಯ್ತ? ಅತ್ತಿರಿ, ನನ್ನ ಗಂಡ ಇಲ್ಲಾರ್ದಿ ಮನಿನೇ ಅನ್ಸಾವಲ್ರಿ. ಅವ್ನ ಬಿಟ್ಟು ಒಂದಿನನೂ ನಾನು ಇಲ್ರಿ. ಆದ್ರ ಅವ್ರಿಗೆ ನನ್ನ ನೆನಪ ಆಗವಲ್ದು. ಹೋಗಿ ಆಕಿನ ಮನೆಗೆ ಕೂತ್ಬಿಟ್ಟಾರೆ. ನಾ ಹೆಂಗಿರ್ರಿ ಅತ್ತಿರಿ ಇಲ್ಲಿ? ಸಮಾಧಾನ ಮಾಡ್ಕೊ. ನೀ ಹತ್ರ ನನಗೆ ಸಂಕಟ ಆಕೈತಿ ನೋಡು. ಈ ಥರ ಆಗ್ತದ್ದು ನಾ ಯಾವಾಗ ನೋಡಿಲ್ಲ. ಸಮಾಧಾನ ಮಾಡ್ಕೊ. ಅತ್ತಿರಿ, ಅವ್ರಿಗೆ ಆರಾಮ್ ತಪ್ಪದಾಗ ನೋಡ್ಕೊಂಡಕಿ ನಾನ, ಅವ್ರಿಗೆ ಹಸಿವು ಅಂದಾಗ ಊಟ ಕೊಟ್ಟಕ್ ನಾನ. ಈಗ ನಾನೇ ಬೇಡ ಅದ್ನ, ಆಕಿನೇ ಬೇಕಾದ್ಲ. ದಯವಿಟ್ಟು ಶಾಂತ್ಲಿಂದ ನನ್ನ ಮಾತು ಕೇಳು. ನನಗೆ ಗೆಳತಿ ಸಂಘವದಾಳಲ್ಲ, ಅವ್ರ ಮನ್ಯಾಗ ಅವ್ರ ರಿಲೇಷನ್ದಾಗ ಹಿಂಗಾಗಿತ್ತ. ಅವ್ ಹೋಗಿ ಅಲ್ಲೇ ಬಿದ್ದಿದ್ದತ್ತ. ಅದಕ್ಕೆ ಬ್ಯಾಬೇರೆ ಇತ್ತಂದ ಊರೈತಿ, ಅಲ್ಲಿ ವಾಗ್ದೇವತೆ ಅಂತ ತಾಯಿದಾಳಂತ. ಆಕಿ ಪವಾಡ ಭಾಳ ಹೇಳಿದ್ದವ ನನಗೆ. ಅದಕ್ಕೆ ಅಲ್ಲಿ ಹೋಗಿ ಆಕಿ ಕಲ್ಲು ಮೂರ್ತಿ ಡಬ್ಬ ಹಾಕಿ ಬಂದಂತ. ಅದೆಲ್ಲ ಸುದ್ದ ಆಗಿಬಿಡ್ತೈತೆ. ಆಕಿ ಗಂಡನ ಮನೆಗೆ ಬಂದತ್ತ. ಅದಕ್ಕೆ ನಾನು ಇವತ್ತು ತಾಯಿ ಗುಡಿಗೆ ಹೋಗೋಣ, ಬ್ಯಾಬೇರಿಗೆ ಹೋಗಿ ಆ ತಾಯಿಗೆ ಕಲ್ಲು ಮೂರ್ತಿ ಡಬ್ಬ ಹಾಕಿ ಬರೋಣ. ನನ್ನ ಮಗನ ಮನೆಗೆ ಬಂದರೆ ಬರಬೇಕು. ಅದಕ್ಕೆ ನನಗೂ ಸಂಕಟ ಆಗತ್ತೆ. ನನ್ನ ಮಗ ಬರ್ಬೇಕಂತ ಆ ದೇವಿಯಲ್ಲಿ ಶರಗೋಟಿ ಬಿಡ್ಕೊಂಡು ಆ ದೇವಿ ಮೂರ್ತಿ ಡಬ್ಬ ಹಾಕಿ ಬರೋಣ. ಹಾಗಾರೆ ದೇವ್ರ ಕಣ್ಣು ತೆರೆದಾನ. ಏನಂತಿ? ಅತ್ತಿರಿ, ನೀವು ಹೇಳತ್ತಿರೋದು ಖರೆ ಐತ್ರಿ. ಆ ಕಲ್ಲಿನ ಮೂರ್ತಿ ಡಬ್ಬಾಕ್ ಬಂದ್ರ ನನ್ನ ಗಂಡ ಮನೆಗೆ ಬರ್ತಾನ್ರಿ? ಬರ್ತಾನವ. ಅದೆಲ್ಲ ಸುದ್ದ ಆದ್ಮೇಲೆ ಮತ್ತೆ ಕಲ್ಲಿನ ಮೂರ್ತಿ ಅದನ್ನ ತೆಗೆದಿಟ್ಟು ಪೂಜೆ ಮಾಡಿ ಆಕಿ ಉಡಿ ತುಂಬರ್ಬೇಕಂತ. ಹತ್ತಿರಿ, ನನ್ನ ಗಂಡ ಮನೆಗೆ ಬರ್ತಾನ, ನನ್ನ ಜೋಡಿನೇ ಇರ್ತಾನಂದ್ರ ನಾವು ನೀ ಹೇಳಿದ್ದೆಲ್ಲ ಕೇಳ್ತೀನಿ ರೀ. ಏನು ಬೇಕಾದ್ ಮಾಡಕ್ಕೆ ತಯಾರಿದೀನಿ ರೀ. ಬರ್ರಿ ಹೋಗುನ. ಅದಕ್ಕೆ ಈಗ ಆಕೆ ಎಷ್ಟು ಮೆರ್ಯಾಕತ್ತಾಳೋಣ, ಮೇರಿಲೇಕೆ ತಪ್ಪು ಮಾಡಿದಾರನ ಯಾವತ್ತೂ ಬಿಡಂಗಿಲ್ಲ ದೇವಿ. ಯಾಕೆ ನೀ ಸತ್ಯದಿಲ್ಲೋ, ನಿನ್ನ ಗಂಡನ ಮ್ಯಾಗ ನೀ ಸತ್ಯದಿ. ಆಕಿ ತಪ್ಪು ಮಾಡ್ಯಾಳಿಲ್ಲೋ. ಆಕಿ ಬಂದ ತಪ್ಪಾಗೈತೆ ಅಂಥೇಳಿ ನಮ್ಮ ಕಾಲು ಹಿಡಿತಾಳೆ ನೋಡೋಕೆತ. ಆ ದೇವಿ ಹಂಗೆ ಮಾಡೇ ಮಾಡ್ತಾಳೆ. ಅತ್ತಿರಿ, ಅಕ್ಕಿನ ಸುದ್ದಿ ನನಗೆ ಬ್ಯಾಡ್ರಿ. ನನ್ನ ಗಂಡ ನನ್ನ ಮನೆಗೆ ಬಂದ್ರೆ ಅಷ್ಟೇ ಸಾಕು. ಅಕ್ಕಿನ ಸುದ್ದಿ ಆ ತಾಯಿ ವಾಗ್ದೇವಿ ನೋಡ್ಕೊಳ್ಳಿ. ಅತ್ತಿರಿ ಬರ್ರಿ, ಈ ಸದ್ದ ಹೋಗುಣ್ರಿ. ಆಯ್ತು, ನನಗೂ ಆಗಲಿ ರಾತ್ರಿ ನೀರು ತತ್ತಂಗಿಲ್ಲ. ನನ್ನ ಮಗನ ಚಿಂತೆನ ಆಗಿರ್ತೈತಿ. ನಡಿ ಹೋಗುನು, ನಡಿಯುವ. ಕುಂಡ್ರು, ನಾ ಏನು ಹೇಳಿನ ಅದು ಬೇಡ್ಕೊ ಚಂದಂಗೆ. ತಾಯಿ ನಂಗೆ ಒಳ್ಳೇದು ಮಾಡವ. ಮತ್ತೇನು ಸಮಸ್ಯೆ ಐತವಾ ತಂಗಿ? ಗುರುಗಳ ಭಾಳ ನನಗೆ ಆರಾಮಿಲ್ರಿ. ಎಷ್ಟು ದವಾಖಾನೆ ತೋರ್ಸತ್ತೇನ್ರಿ, ನಂಗೆ ಕಮ್ಮಿನ ಆಗತ್ತಿಲ್ರಿ ಗುರುಗಳ. ಮತ್ತು ನನಗೇನಾಗೈತೆ ಅಂತ ಹೇಳಿ ಒಂದು ತಿಳಿವಲ್ದಾಗೈತ್ರಿ. ಮತ್ತು ನಿಮ್ಗೇನ್ರ ತಿಳಿದ್ರ ಹೇಳ್ರಿ ನೋಡೋಣ. ಆಯ್ತು ತಂಗಿ, ಏನು ಸಮಸ್ಯೆ ಆಯ್ತು ನಾನು ನೋಡ್ತೀನಿ. ತಂಗಿ, ನಿನಗೆ ಆರಾಮ್ ತಪ್ಪಿದ್ದಾಗಿದೆ. ಆ ತಾಯಿ ವಾಗ್ದೇವಿ ಇದೆ ನೋಡಿ ತಂಗಿ. ಈಗಿಂದಾಗ ಕೃಷ್ಣೇಗೌಡನ ಮನೆಗೆ ಹೋಗು, ಅವ್ನ ಹೆಂಡತಿಗೆ ತಪ್ಪ ಅಂತೇಳಿ ಹೇಳ. ಮುಂದೆ ಏನು ಮಾಡ್ಬೇಕು ಅನ್ನೋದು ಆಕೆ ಹೇಳ್ಕೊಡ್ತಾಳೆ. ಇದನ್ನು ಇಲ್ಲಿಗೆ ಬಿಟ್ಟೆ ತಿಳ್ಕೊ, ಈ ಭೂಮಿ ಮೇಲೆ ನೀ ಬದುಕುವುದಿಲ್ಲ.
ಆ ತಾಯಿ ಭಾಳ ಸತ್ಯದಾಳಕ್ಕೆ. ಸತ್ಯದವ್ರಿಗೆ ಎಷ್ಟ ನಿಂದಿರ್ತಾಳೆ, ಅನ್ಯಾಯ ಮಾಡೋರಿಗೆ ನಿಂದ್ರಂಗಿಲ್ಲ. ನಾ ಹೇಳಿದಟ್ಟು ಕೆಲಸ ಮಾಡಿದೆ ಅಂದ್ರೆ ಈ ಭೂಮಿ ಮೇಲೆ ಇನ್ನೂ 4 ದಿನ ಬದುಕ್ತಿ. ಮತ್ತು ನಾ ಹೇಳಿದ್ ಬಿಟ್ಟು ಈ ಭೂಮಿ ಮೇಲೆ ನೀ ಇರೋದಿಲ್ಲ. ಏನ ಈಗಿಂದ ಈಗ ಹೋಗಿ ತಪ್ಪಾಯ್ತು ಹೇಳ, ಮುಂದೆ ಏನು ಮಾಡ್ಬೇಕು ಅನ್ನೋದು ಕೃಷ್ಣೇಗೌಡನ ಹೇಳ್ತಿ ನಿಂಗೆ ದಾರಿ ತೋರಿಸ್ತಾಳೆ. ತಾಯಿ ನನಗೂ ಕ್ಷಮಿಸಿ ಬಿಡುವ. ಆಯ್ತು ಗುರುಗಳ, ನಿಮ್ಮ ಮಾತು ನಂಬಿ ಇಂಥ ಹೊಲಸು ಕೆಲಸ ಮಾಡೀನಿ. ನಿನ್ನ ಮ್ಯಾಗಿಂತ್ರ ಅಂಥ ಹೊಲಸು ಕೆಲಸ ಮಾಡ ಅವ್ರ ಗಂಡನ್ನ ಅವ್ರಿಗೆ ಒಪ್ಪಿಸ್ಬಿಡ್ತೇನೆ. ನಾ ಬದುಕುಳಿದ್ರೆ ಅಷ್ಟೇ ಸಾಕಾಗೈತಿ. ಆ ತಾಯಿಗೆ ಶರಣಾಗಿ ನನ್ನ ತಪ್ಪಾಗೈತೆ ಅಂತ ಬೇಡ್ಕೋತೀನಿ ಗುರುಗಳ. ತಾಯಿ, ನಾ ಕೇಳ್ಕೊಂಡಿದ್ದೆಲ್ಲ ಮಾಡ್ಕೊತಿ. ನಾ ಬೇಡ್ಕೊಂಡಿದ್ದೆಲ್ಲ ಕೊಟ್ಟಿ. ಇನ್ ಮುಂದ ಹಿಂಗ ನನ್ ಚಂದಿಡವ. ತಾಯಿ, ನಾ ತಿಳಿಲಾರ್ದೆ ಏನೋ ತಪ್ಪು ಮಾಡೀನಿ. ಇನ್ನು ಮುಂದೆ ಯಾವ ತಪ್ಪು ಮಾಡಂಗಿಲ್ಲವ. ನನ್ನ ಕಾಪಾಡವ. ತಾಯಿ ಎಲ್ಲಾರನ್ನೂ ಚಲೋ ಇಡುವ. ದೇವ್ರ ಹತ್ರ ಬಿಡ್ಕೊರಿ. ಎಲ್ಲಾನು ದೇವ್ರ ಚೆನ್ನಾಗಿ ಇಡಪ್ಪ, ಹಿಂಗ ನಕ್ಕೋತ ಆಡ್ಕೋತ ಇರ್ತೀವಿ ಅಂತ ಹೇಳಿ. ಹಾ ಇವ